ನಮಸ್ತೆ ಎಲ್ಲರಿಗೂ. ನಮಸ್ತೆ, ಗುಡ್ ಮಾರ್ನಿಂಗ್. ಮತ್ತೆ ನಮ್ಮ ದಿಲ್ಸೆ ಪ್ರೋಗ್ರಾಮ್ಗೆ ಎಲ್ಲರಿಗೂ ವೆಲ್ಕಮ್. ಸೊ ಮಂಗಳವಾರದ ದಿನ ಎಲ್ಲರಿಗೂ ಮಂಗಳವಾಗಿ ಆಗ್ತಾ ಇದೆ, ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ಒಳ್ಳೇದಾಗಿಲ್ಲ ಅಂತ ಹೇಳಿದ್ರೆ ಒಂದು ಒಳ್ಳೆ ಬ್ಯೂಟಿಫುಲ್ ಕಥೆನ ಕೇಳ್ಕೊಂಡು ನಿಮ್ಮ ಡೇನ ಒಳ್ಳೇದಾಗಿ ಕ್ಲೋಸ್ ಮಾಡ್ಕೋಬಹುದು. ಸೊ 15 ಡೇಸ್ ಆಯ್ತು. 15 ಡೇಸ್ ನಮ್ಮ ಕಷ್ಟಪಟ್ಟು ಬೆಳೆಸಿರುವಂತ ನಮ್ಮ ಸೀನಿಯರ್ ಲೀಡರ್ಸ್ 15 ಜನ ಬಂದು 15 ದಿನನೂ ಕೂಡ ಅವರ ಒಂದು ಲೈಫ್ ಜರ್ನಿನ ನಮ್ ಜೊತೆ ಶೇರ್ ಮಾಡಿದ್ದಾರೆ. ಸೊ ಹೇಗಿತ್ತು ಅಂತ ನಿಮ್ಮ ಓನ್ ಒಂದ್ಸತಿ ಥಿಂಕ್ ಮಾಡಿ ಯೋಚನೆ ಮಾಡಿದಾಗ ಇವಾಗ ಇರುವಂತ ಒಂದು ಸಿಚುವೇಶನ್ ಅವಾಗ ಅವ್ರು ಕಷ್ಟಪಡ್ತಿದ್ದ ಒಂದು ಕಂಡೀಷನ್ ಕಂಪೇರ್ ಮಾಡೋ ಆಗಿದ್ರೆ ಹೇಗಿತ್ತು ಅಂತ ಮೋಸ್ಟ್ಲಿ ಸುಮಾರು ಜನಕ್ಕೆ ಅರ್ಥ ಆಗುತ್ತೆ. ಅದನ್ನ ಅರ್ಥ ಮಾಡಿಸ್ಬೇಕು ಅಂತಾನೆ ಈ ಒಂದು ಪ್ರೋಗ್ರಾಮ್, ಇನ್ನೇನು ಇಲ್ಲ. ಯಾಕೆಂತ ಹೇಳಿದ್ರೆ ಇವಾಗ ಇರುವಂತ ಒಂದು ಕನ್ವೀನಿಯನ್ಸ್, ಇವಾಗ ಇರುವಂತ ಒಂದು ಆಪರ್ಚುನಿಟಿ, ಇವಾಗ ಸಿಗ್ತಾ ಇರುವಂತ ಒಂದು ಬೇಕಾದಷ್ಟು ಒಂದು ಪ್ರೈಸ್ ಇಲ್ಲ ಅಂತ ಹೇಳಿದ್ರೆ, ಆಫರ್ಸ್ ಇಲ್ಲ ಅಂತ ಹೇಳಿದ್ರೆ, ಇನ್ಕಮ್ ಡೆಫಿನೆಟ್ಲಿ 6 years ಬ್ಯಾಕ್ ಇರ್ಲಿಲ್ಲ. ಸೊ ಅಂತ ಒಂದು ಟಫ್ ಸಿಚುವೇಶನ್ ಅಲ್ಲಿ ಹೇಗೆ ನಮ್ಮ ಲೀಡರ್ಸ್ ಉಳ್ಕೊಳ್ಳೋದು ಮಾತ್ರ ಅಲ್ಲ, ಅವಾಗ ಒಂದು ಸ್ಟ್ರಾಂಗ್ ಬಿಲೀಫ್ ನ ಇಟ್ಕೊಂಡು ಅವಾಗ ಏನ್ ಮಾಡ್ಬೇಕಾಗಿತ್ತು, ಇನ್ನು ಟಫ್ ಸಿಚುವೇಶನ್ ಬಂದಾಗ, ಟಫ್ ಕಂಡೀಷನ್ಸ್ ಇದ್ದಾಗ ಎಷ್ಟು ಟಫ್ ಆಗಿರ್ಬೇಕು ಅಂತ ಒಂದು ಟಫ್ ಲೀಡರ್ಸ್ ನ ನಾವು ನೋಡಿದ್ವಿ. ಸೊ ಆ ತರ ಒಂದು ಟಫ್ ಲೀಡರ್ಸ್ ಅಂತ ಹೇಳಿದ್ರೆ ಆ ಕಂಡೀಷನ್ಸ್ ನ ಹೇಗೆ ಅಡ್ಜಸ್ಟ್ ಮಾಡ್ಕೊಂಡು ಹೇಗೆ ಅದನ್ನ ನಿಭಾಯಿಸೋದು, ಅದನ್ನ ಕನೆಕ್ಟ್ ಮಾಡುವಂತ ಒಂದು ಸ್ಮಾಲ್ ಎಫರ್ಟ್ ಈ ಒಂದು ದಿಲ್ಸೆ ಪ್ರೋಗ್ರಾಮ್. ಸೊ ಇದೇ ಒಂದು ಪ್ರೋಗ್ರಾಮ್ ಅಲ್ಲಿ ನಿನ್ನೆ ನಮ್ ಜೊತೆ ಬಂದಿದ್ದು ರಾಮಮೂರ್ತಿ ಅವರು. ಸೊ ರಾಮಮೂರ್ತಿ ಅವರ ಒಂದು ಕತೆ ಕೇಳಿದ್ರೆ ಯಾರಾದ್ರೂ ಫಿಲ್ಮ್ ಡೈರೆಕ್ಟರ್ ಇಲ್ಲಾಂದ್ರೆ ಫಿಲ್ಮ್ ರೈಟರ್ ಏನಾದ್ರು ಸಿಕ್ಕಿದ್ರೆ ಮೋಸ್ಟ್ಲಿ ಮಾಡ್ಬೋದಾಗಿತ್ತು. ಆತರ ಒಂದು ಜರ್ನಿ. ಹಾಗೇನೆ ಫೈನಲಿ ಅಟ್ಲೀಸ್ಟ್ ಎಲ್ಲಾ ಫಿಲಮ್ ಅಲ್ಲೂ ಕೂಡ ಆಲ್ ಈಸ್ ವೆಲ್ ವಿಚ್ ಎಂಡ್ಸ್ ವೆಲ್ ಅಂತ ಹೇಳ್ತಾರೆ. ಲೈಫ್ ಅಟ್ಲೀಸ್ಟ್ ಯಾವಾಗ ಖುಷಿಯಾಗಿದೆ ಅವಾಗ ನಿಜವಾದ ಒಂದು ಎಫರ್ಟ್ ಕೊನೆ ಆಗುತ್ತೆ ಅಂತ. ಸೊ ಅವ್ರು ಕಷ್ಟಪಟ್ಟಿದ್ ರೀತಿ, ಎಷ್ಟು ಕಷ್ಟಪಡ್ತಾ ಇದ್ರು ನಿದ್ದೆಗೆ ಬಿಟ್ಕೊಂಡು, ಎಲ್ಲೂ ಕೂಡ ಇನ್ನೊಂದು ದೊಡ್ಡ ಒಂದು ಅವರ ಒಂದು ಮನೋಭಾವ ಇಲ್ಲ ಅಂತ ಹೇಳಿದ್ರೆ ಅವರ ಒಂದು ನೇಚರ್, ಅಷ್ಟು ಪೈನ್ ಒಳಗಡೆ ಇಟ್ಕೊಂಡ್ರು ಕೂಡ ಯಾರ ಜೊತೆನೂ ಕೂಡ ಎಲ್ಲೂ ಕೂಡ ಪೈನ್ ತೋರಿಸ್ಕೊಳ್ಳಿಲ್ಲ. ಸೊ ಅವರ ಒಂದು ದೊಡ್ಡ ಗುಣ. ಸುಮಾರು ಸತಿ ನಮ್ಮ ಬೇಕಾದಷ್ಟು ಕನ್ಸಲ್ಟೆಂಟ್ ಅವ್ರನ್ನ ನೋಡಿರ್ತಾರೆ, ಆದ್ರೆ ನಿಜವಾಗ್ಲೂ ಅವರು ಇಷ್ಟೊಂದು ಕಷ್ಟ ಪಟ್ಟಿದ್ರ ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ. ಸೊ ಸುಮಾರು ಜನ ಅವರ ಡೌನ್ಲೈನ್ಸ್ ಗೊತ್ತಿರೋಲ್ಲ, ಅವರು ಈ ತರ ಕಷ್ಟಪಟ್ಟಿದ್ದಾರೆ ಅಂತ. ಸೊ ನಿನ್ನೆ ಅಟ್ಲೀಸ್ಟ್ ಕೇಳಿದಾಗ ರಾಮಮೂರ್ತಿ ಸರ್ ಮತ್ತೆ ನಿಮ್ಮ ಮುಂದೆ ಸಿಕ್ಕಿದ್ರೆ ಡೆಫಿನೆಟ್ಲಿ ಇದೊಂದು ನಿನ್ನೆ ಕೇಳಿರುವಂತ ಪಾಠ ಅವ್ರ ಕಡೆಯಿಂದ ನಿಮ್ಗೆ ಜ್ಞಾಪಕ ಇರುತ್ತೆ. ಸೊ ನೆಕ್ಸ್ಟ್ ಟೈಮ್ ರಾಮಮೂರ್ತಿ ಅವ್ರನ್ನ ಸಿಕ್ಕಿದ್ರೆ ಡೆಫಿನೆಟ್ಲಿ ವಿಶ್ ಮಾಡೋದನ್ನ ಮರಿಬೇಡಿ. ಸೊ ಅವರಿಂದ ನಿಮಗೂ ಕೂಡ ಏನಾದ್ರೂ ಇನ್ಸ್ಪೈರ್ ಆಗಿದ್ರೆ ಅವರು ಹೇಳಿರುವಂತ ಒಂದು ಜರ್ನಿ ಸ್ಟೋರಿ ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಸೊ ಇಷ್ಟು ಆದ್ಮೇಲೆ ಇವತ್ತು ಯಾರು ಬರ್ತಾ ಇದಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ಇವತ್ತು ಬರ್ತಾ ಇರೋರ ಒಂದು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ಸುಮಾರು ಇದರಲ್ಲಿ ಎಲ್ಲಾರ ಕಡೆ ಹೇಳ್ತಾರೆ ಮೋದಿ ಕೇರ್ ಮಾಡ್ತಿದೀನಿ ಅಂತ ಹೇಳಿದ ತಕ್ಷಣ ಫ್ಯಾಮಿಲಿ ಅವ್ರು ನೆಗೆಟಿವ್ ಮಾಡ್ತಾರೆ ಅಂತ. ಸೊ ಮೋದಿ ಕೇರ್ ಎಂಟ್ರಿ ಆಗ್ತಾ ಇದೆ ಅಂತ ಹೇಳಿದ ತಕ್ಷಣ ಸುಮಾರು ಜನಕ್ಕೆ ಪೇರೆಂಟ್ಸ್ ಹಿಂದೆ ಹೋಗ್ತಾರೆ, ಇಲ್ಲ ಅಂತ ಹೇಳಿದ್ರೆ ಓನ್ ವೈಫ್ ಇಲ್ಲಾಂದ್ರೆ ಮಕ್ಕಳು ಹಿಂದೆ ಹೋಗ್ತಾರೆ ಅಂತ. ಆದ್ರೆ ಇವತ್ತು ಬರ್ತಾ ಇರುವಂತ ನಮ್ಮ ಪ್ರೆಸೆಂಟರ್ಗೆ ಮೋದಿ ಕೇರ್ ಇಂದ ಒಂದು ಹೊಸ ಪೇರೆಂಟ್ ಸಿಕ್ಕಿದ್ದಾರೆ ಅಂತ. ಹಾಗೇನೆ ಮೋದಿ ಕೇರ್ ಮಾಡೋ ಆಗಿದ್ರೆ ಮದುವೆ ಆಗ್ತೀನಿ ಅಂತ ಮೊದಲನೇ ಒಂದು ಡೈಲಾಗ್ ಇದುವರೆಗೂ ನಾನ್ ಕೇಳಿರೋದು ಇವ್ರ ಕಡೆಯಿಂದ. ಸೊ ಈ ತರನು ಕೂಡ ಫಸ್ಟ್ ಆಫ್ ಆಲ್ ವೆರಿ ಯೂನಿಕ್ ಆಗಿ ಕೇಳಿದ್ದು. ಹೇಗಾಯ್ತು ನಾನು ಹೇಳಲ್ಲ, ಅವರೇ ಹೇಳ್ತಾರೆ. ಸೊ ಅಂತ ಒಂದು ಲೈಫ್ ಪಾರ್ಟ್ನರ್ ನಮ್ಮ ಪ್ರೆಸೆಂಟರ್ ಸಿಕ್ಕಿದೆ. ಸೊ ಪ್ರಸಾದ್ ಅವರು ಮೈಸೂರಲ್ಲಿ ಆಕ್ಚುಲಿ ಇವರು ಇರೋದು, ಆದ್ರೆ ಮಂಡ್ಯ ಡಿಸ್ಟ್ರಿಕ್ಟ್ ಇಂದ ಬಂದಿರೋದು. ಸೊ ಅವರ ಜರ್ನಿ ಬೇಕಾದಷ್ಟು ಒಂದು ಡಿಫಿಕಲ್ಟ್ ಸಿಚುಯೇಷನ್ ಇಂದ ಇನ್ನು ಟಫ್ ಆಯ್ತು, ಟಫ್ ಸಿಚುಯೇಷನ್ ಇಂದ ಇನ್ನು ವರ್ಸ್ಟ್ ಆಯ್ತು, ವರ್ಸ್ಟ್ ಸಿಚುಯೇಷನ್ ಇಂದ ಆಮೇಲೆ ಎದ್ದೇಳಕ್ ಸ್ಟಾರ್ಟ್ ಮಾಡಿದ್ರು. ಆ ಒಂದು ಸಿಚುಯೇಷನ್ ಹೇಗೆ ಮೈಸೂರಲ್ಲಿ ಟೈಗರ್ಸ್ ಅಂತ ಹೇಳಿದಾಗ ಆಕ್ಚುಲಿ ಇದುವರೆಗೂ ಬರೀ ಇಬ್ಬರೇ ಜ್ಞಾಪಕ ಬರೋದು, ಪ್ರಶಾಂತ್ ಅವರು ಆಮೇಲೆ ಪ್ರವೀಣ್ ಅವರು. ಅದರಲ್ಲಿ ಇನ್ನೂ ಬೇಕಾದಷ್ಟು ಟೈಗರ್ಸ್ ಇದ್ದಾರೆ, ಟೈಗರ್ಸ್ ಕೂಡ ಇದ್ದಾರೆ. ಸೊ ಅದರಲ್ಲಿ ನಾವು ನಿಮಗೆ ಕೊಡ್ತಾ ಇರುವಂತ ಇದುವರೆಗೂ ಇದ್ರು ನೋಡಿದ್ರೆ ಇವತ್ತು ನಿಮ್ಮ ಮುಂದೆ ಬರ್ತಾ ಇರೋ ನಮ್ಮ
ವೆರಿ ಪವರ್ಫುಲ್ ಟೈಗರ್ ನಮ್ಮ ಪ್ರಸಾದ್ ಅವರು. ಸೊ ಎಷ್ಟು ಕಷ್ಟಪಟ್ಟಿದ್ರು, ಹಾಗೇನೆ ಮೈಸೂರಲ್ಲಿ ಬಿಸ್ನೆಸ್ ಇಲ್ಲೇ ಇದ್ದಾಗ ಇವ್ರು ಆಕ್ಚುಲಿ 80% ಬಿಸ್ನೆಸ್ ಕಾಂಟ್ರಿಬ್ಯೂಟ್ ಮಾಡಿದ್ರು. ಓಕೆ, ಸೊ ಆ ತರ ಒಂದು ಸಿಚುವೇಶನ್ ಅಲ್ಲಿ, ಸೊ ಮೈಸೂರು ಡಿಸ್ಟ್ರಿಕ್ಟ್ ಅಲ್ಲಿ ಸೇಲ್ಸ್ ಇದ್ದಾಗ ಇವರ ಕಡೆಯಿಂದ 80% ಅಷ್ಟು ಕಾಂಟ್ರಿಬ್ಯೂಷನ್ ಆ ಒಂದು ಕಾಲದಲ್ಲಿ ಕೊಟ್ಟಿದ್ದವರು. ಸೊ ಯಾವ ರೀತಿ ಕೊಟ್ರು, ಹೇಗೆ, ಹಾಗೇನೆ ನನ್ನ ಒಂದು ಇವರ ಭೇಟಿ ಅಗೇನ್ ನಾನು ಪ್ರಶಾಂತ್ ಅವ್ರ ಜೊತೆ ಹೇಳಿದಂಗೆ 7th ನವೆಂಬರ್ 2013 ಅಲ್ಲೇ ಆಗಿದ್ದು. ಸೊ ಎಲ್ಲಾರು ಸೇರ್ಕೊಂಡು ಬಾಣ ಬಿಡ್ಬೇಕಾದ್ರೆ ಮೊದಲೇ ಬಾಣ ಹೊಡೆದಿದ್ದೆ ನಮ್ಮ ಪ್ರಸಾದ್ ಅವರು. ಸೊ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅವಾಗ ನನಗೆ ರಿಯಾಲಿಟಿ ಗೊತ್ತಾಗಿದ್ದು. ಸೊ ಅದಾದ್ಮೇಲೆ ಇಂಟ್ರಾಕ್ಷನ್ ಇನ್ನೂ ಚೆನ್ನಾಗಿ ಮೈಸೂರು ಲೀಡರ್ಸ್ ಜೊತೆ ಆಗಿ ನನಗೆ ನಿಜವಾಗ್ಲೂ ರಿಯಾಲಿಟಿ ಹೇಳ್ಕೊಟ್ಟಿರುವಂತ ಲೀಡರ್ಸ್ ಅಂತ ಹೇಳಿದ್ರೆ ನಮ್ಮ ಮೈಸೂರು ಟೀಮ್. ಸೊ ಅದರಲ್ಲಿ ನನಗೆ ಖುಷಿಯಾಗಿ, ಹಾಗೇನೆ ವೆರಿ ಜೆನ್ಯೂನ್ ಅಂಡ್ ವೆರಿ ಹಾನೆಸ್ಟ್ ಸ್ಟ್ರೈಟ್ ಫಾರ್ವರ್ಡ್ ಪರ್ಸನ್. ಯಾವ್ದಾದ್ರು ಸರಿ ಇರೋದನ್ನ ನಾನು ಕೂಡ ಅಟ್ಲೀಸ್ಟ್ ಸುಮಾರು ಜನ ಗೊತ್ತಿರುತ್ತೆ, ಇರೋದನ್ನ ಹೇಳ್ಬಿಡ್ತೀನಿ ಡೈರೆಕ್ಟ್ ಆಗಿ. ಅಂತದ್ರಲ್ಲಿ ಇವನ್ ನಮ್ಮ ಮೈಸೂರವರು ಅಷ್ಟೇ ಇರೋದನ್ನ ಡೈರೆಕ್ಟ್ ಆಗಿ ಹೇಳ್ತಾರೆ. ಅದರಲ್ಲಿ ಯಾವುದೇ ತರ ತೊಂದರೆ ಇರಬಾರ್ದು. ಸೊ ತಗೊಳ್ಳಿ ರೀತಿ ಇರುತ್ತೆ. ಸೊ ಅಂತದ್ರಲ್ಲಿ ಇರೋದನ್ನ ಡೈರೆಕ್ಟ್ ಆಗಿ ತಗೊಳ್ಳೋವಂಥವ್ರು, ಇರೋದನ್ನ ಡೈರೆಕ್ಟ್ ಆಗಿ ಕೊಡುವಂಥವ್ರು, ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟು ಡೆವಲಪ್ ಮಾಡ್ತಾ ಇರುವಂತ ಲೀಡರ್ಸ್ ಅಲ್ಲಿ ನನಗೆ ಮೈಸೂರು ಲೀಡರ್ಸ್ ಅಲ್ಲಿ ಪ್ರಸಾದ್ ಅವರು ಕೂಡ. ಸೊ ಈ ತರ ಒಂದು ಒಳ್ಳೆ ಗುಣ, ಹಾಗೇನೆ ತುಂಬಾ ಕಷ್ಟಪಟ್ಟು ಮೈಸೂರು ಮಾತ್ರ ಅಲ್ಲ, ಇವಾಗ ಇನ್ನೂ ಅವರ ಟೀಮ್ ನ ಎಲ್ಲಾ ಕಡೆ ಬೆಳೆಸ್ತಾ ಇರುವಂತ ವೆರಿ ಕೈಂಡ್ ಹಾರ್ಟೆಡ್ ಪರ್ಸನ್ ನಮ್ಮ ಪ್ರಸಾದ್ ಅವರು. ಇವತ್ತಿನ ಪ್ರೆಸೆಂಟ್ ಅವರ ಒಂದು ಜರ್ನಿ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸೊ ನಿಮ್ಮ ಹೋಲ್ ಹಾರ್ಟೆಡ್ ಅಪ್ಲಾಟ್ಸ್ ಕೊಡ್ತೀರಾ, ಇಲ್ಲ ಅಂತ ಹೇಳಿದ್ರೆ ಇವರಿಗೆ ಒಂದು ಸಲ್ಯೂಟ್ ಮಾಡ್ತೀರಾ? ಅವರ ಜರ್ನಿ ಕೇಳಿ ಆಮೇಲೆ ಡಿಸೈಡ್ ಮಾಡಿ. ಸೊ ಲೆಟ್ ಮಿ ಇನ್ವೈಟ್ ಅಂಡ್ ಹ್ಯಾಂಡ್ ಓವರ್ ದಿಸ್ ಸೆಷನ್ ಟು ಪ್ರಸಾದ್ ಫ್ರಮ್ ಮೈಸೂರು, ಇಲ್ಲಾಂದ್ರೆ ಮಳವಳ್ಳಿನ ಇಲ್ಲಾಂದ್ರೆ ಮೈಸೂರು ಅವರು ಹೇಳ್ತಾರೆ. ಪ್ರಸಾದ್ ಅವರೇ, ವೆಲ್ಕಮ್. ಮಂಜುನಾಥ್ ಸರ್. ಎಸ್ ಪ್ರಸಾದ್ ಅವರು, ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ ಸರ್. ಎಸ್, ಆಲ್ ಯುವರ್ಸ್ ಪ್ರಸಾದ್ ಅವರೇ. ಥ್ಯಾಂಕ್ ಯು ಮಂಜುನಾಥ್ ಸರ್, ಥ್ಯಾಂಕ್ ಯು ಫಾರ್ ದಿ ಇಂಟ್ರೊಡಕ್ಷನ್. ಎಲ್ಲರಿಗೂ ನಮಸ್ಕಾರ. ಮಂಜುನಾಥ್ ಸರ್ ನನ್ನ ಬಗ್ಗೆ ತುಂಬಾ ಸ್ಫುಟವಾಗಿ, ಚೊಕ್ಕವಾಗಿ, ಚಿಕ್ಕದಾಗಿ ಇಂಟ್ರೊಡಕ್ಷನ್ ಮಾಡಿಕೊಟ್ರು ಸ್ನೇಹಿತರೆ. ನಾನು ಮಂಜುನಾಥ್ ಅವರಿಗೆ ತುಂಬಾ ಆಭಾರಿ ಆಗಿರ್ತೀನಿ. ಏನಕ್ಕೆ ಅಂತಂದ್ರೆ ಈ ತರ ಒಂದು ದಿಲ್ಸೆ ಅನ್ನೋ ಒಂದು ಕಾರ್ಯಕ್ರಮನ ಶುರು ಮಾಡಿ ಮೈಸೂರಿನಲ್ಲಿ ನನ್ನನ್ನು ಕೂಡ ಅವರು ಗುರುತಿಸಿ, ನೀನು ಒಬ್ಬ ಕೂಡ ಸೀನಿಯರ್ ಡೈರೆಕ್ಟ್ ಲೀಡರು, ನೀನು ಕೂಡ ಬಿಸ್ನೆಸ್ ಅಲ್ಲಿ ಸಾಕಷ್ಟು ಅನುಭವನ ಹೊಂದಿದ್ಯಾ, ಸಾಕಷ್ಟು ಎಫರ್ಟ್ ಹಾಕಿದ್ಯಾ, ಬಿಸ್ನೆಸ್ ಬೆಳಿಲಿಕ್ಕೆ ಸಪೋರ್ಟ್ ಮಾಡಿದ್ಯಾ, ಈ ಒಂದು ಅವಕಾಶನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮಂಜುನಾಥ್ ಸರ್ ಅಂಡ್ ಎಂಟೈರ್ ಮೋದಿ ಕೇರ್ ಟೀಮ್. ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ನೇಹಿತರೆ, ನಾನು ಸಮೀರ್ ಮೋದಿಜಿಗೆ ಮತ್ತೆ ಕೆಂಕೆ ಮೋದಿಜಿ ಅವರಿಗೆ ಇಲ್ಲಿಂದ ಅಭಿನಂದನೆ ಸಲ್ಲಿಸ್ತೀನಿ ಸ್ನೇಹಿತರೆ. ಈ ತರ ಒಂದು ಗೋಲ್ಡನ್ ಆಪರ್ಚುನಿಟಿನ ಕೊಟ್ಟಿಲ್ಲ ಅಂತಂದಿದ್ರೆ, ಅವ್ರು ಹೇಳ್ತಾರೆ ಭಾರತೀಯರೆಲ್ಲರೂ ದೊಡ್ಡದಾಗಿ ಕನಸುಗಳನ್ನ ಇಟ್ಕೊಂಡು ಅವ್ರ ಕನಸುಗಳನ್ನ ಫುಲ್ಫಿಲ್ ಮಾಡ್ಕೊಡ್ಲಿಕ್ಕೆ ನಾನು ಇವತ್ತು ಹುಟ್ಟು ಬಂದಿದ್ದೀನಿ ಅಂತಾರೆ. ಆ ತರದಲ್ಲಿ ಅದು ನಿಜವಾದ ಮಾತು. ಏಕೆಂದ್ರೆ ನನ್ನಂತ ಒಬ್ಬ ಆರ್ಡಿನರಿ ಪರ್ಸನ್ ಕೂಡ ಬಿಸ್ನೆಸ್ ಅಲ್ಲಿ ಬೆಳಿಲಿಕ್ಕೆ ಡೈರೆಕ್ಟ್ಲಿ ಕೆ ಮೋದಿ ಸರ್ ಅಂಡ್ ಸಮೀರ್ ಮೋದಿ ಸರ್ ಕಾರಣಕರ್ತರಾಗಿರ್ತಾರೆ ಸ್ನೇಹಿತರೆ. ನಾನು ಅವರು ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಮಂಜುನಾಥ್ ಸರ್ ಹೇಳ್ದಾಗೆ ನನ್ನ ಹೆಸರು ಪ್ರಸಾದ್ ಅಂತ ಹೇಳಿ, ನಾನು ಈ ಬಿಸ್ನೆಸ್ ನ ಬರೋದಕ್ಕೂ ಮುಂಚೆ ನಮ್ಮೂರು ಮಳವಳ್ಳಿ ಹತ್ರ ಗೌಡಿಗೆರೆ ಗ್ರಾಮ, ಮಂಡ್ಯ ಡಿಸ್ಟಿಕ್. ನಿಮಗೆ ಗೊತ್ತಿರುತ್ತೆ ಹಳ್ಳಿ ಜೀವನ ಹೇಗಿರುತ್ತೆ ಅಂತಂದ್ರೆ, ನಮ್ದೇನ್ ದೊಡ್ಡ ಶ್ರೀಮಂತ ಕುಟುಂಬ ಅಲ್ಲ, ಮಿಡ್ಲ್ ಕುಟುಂಬನೂ ಅಲ್ಲ, ಅಂದ್ರೆ ಆತರ ಆರ್ಥಿಕತೆಯಲ್ಲಿ ಸಾಧಾರಣವಾಗಿರೋ ಕುಟುಂಬನೂ ಅಲ್ಲ, ಅದಕ್ಕಿಂತ ಬಡತನ ರೇಖೆಯಲ್ಲಿ ಬರುವಂತ ಕುಟುಂಬ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ದಿನ ಬೆಳಿಗ್ಗೆ ಸಂಜೆ ಅಪ್ಪ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಿ ಬಂದ್ರೆ ಜೀವನ ನಡೆಯುವಂತ ಫ್ಯಾಮಿಲಿ. ಅದ್ರಲ್ಲೂ ಆ ಕಾಲದಲ್ಲಿ 3 ಹೆಣ್ಮಕ್ಳು, ನಾನೊಬ್ಬ ಗಂಡು ಮಗ ಅಂತಂದ್ರೆ ನೀವೇ ಊಹೆ ಮಾಡ್ಕೊಳ್ಳಿ ಜೀವನ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ನನ್ನ ತಂದೆ ಬೆಳಿಗ್ಗೆಯಿಂದ ಸಂಜೆ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಿ ಅದ್ರ ಬರುವಂತ ಆದಾಯದಲ್ಲಿ 3 ಹೆಣ್ಮಕ್ಳು, ನಾನೊಬ್ಬ ಗಂಡು ಮಗ, ನನ್ನ ತಾಯಿ ಎಲ್ಲರನ್ನೂ ಸರಿದೂಗಿಸ್ಕೊಂಡು ಹೋಗ್ಬೇಕಾಗಿರುತ್ತೆ. ಅವ್ರ ಯೋಚನೆ ಏನಂತಂದ್ರೆ, ನಾವು ತುಂಬಾ ಕಷ್ಟದಲ್ಲಿ ಜೀವನ ಮಾಡ್ತಾ ಇದ್ದೀವಿ, ನನ್ನ ಮಗ ಕೂಡ ಈ ತರ
ಜೀವನ ಮಾಡಬಾರ್ದು ಅಂತ ಅವ್ರಿಗೂ ಆಸೆ ಇರುತ್ತೆ. ಅದೇ ಆಸೆನ ಈಡೇರಿಸ್ಬೇಕು ಅಂತ ಹೇಳ್ಬಿಟ್ಟು ಸ್ನೇಹಿತರೆ, ತುಂಬಾ ಬಡತನ, ಆ ಒಂದು ಚೊಕ್ಕ ಕನಸು, ಮಗನ ಏನಾದ್ರು ಉದ್ಧಾರ ಆಗ್ಲಿ, ಮಗನಾದ್ರೂ ಬೆಳಿಲಿ ಅಂತ ಉದ್ದೇಶ ಇಟ್ಕೊಂಡು ಅವರು ನನ್ನ ಮೈಸೂರು ವಿದ್ಯಾಭ್ಯಾಸಕ್ಕೆ ಕಳಿಸ್ತಾರೆ ಸ್ನೇಹಿತರೆ. ಮೈಸೂರು ವಿದ್ಯಾಭ್ಯಾಸಕ್ಕೆ ಬಂದಾಗ ನಾನೇನು ತುಂಬಾ ಬಡತನ ಅಂತಂದ್ಮೇಲೆ ದುಡ್ಡನ್ನ ತಂದ್ಕೊಂಡೇನು ಬಂದಿರಲ್ಲ. ನಾನು ಸುತ್ತೂರು ಶ್ರೀಗಳ ಮಠದಲ್ಲಿ ಅವ್ರು ಹೋಗಿ ಕಾಲಿಗೆ ನಮಸ್ಕಾರ ಮಾಡಿ ಉಚಿತ ಹಾಸ್ಟೆಲ್ ವ್ಯವಸ್ಥೆನ ಹೊಂದ್ಕೊಳ್ತೀನಿ. ಹಾಗೇನೆ ಸ್ಕೂಲು ಕಡಿಮೆ ಪ್ರಮಾಣದ ಅಮೌಂಟ್ ಅನ್ನ, ಅಂದ್ರೆ ಎಲ್ಲಾ ಬೇರೆ ಮಕ್ಕಳು ವಿದ್ಯಾರ್ಥಿಗಳು ದೊಡ್ಡ ಅಮೌಂಟ್ ಕಟ್ತಿದ್ರು, ನಾನು ಕಡಿಮೆ ಅಮೌಂಟ್ ಅಂತ ಆಗುವಂತ ಇಷ್ಟು ಸ್ವಾಮಿಗಳೇ ಅಂತ ಹೇಳ್ಬಿಟ್ಟು ಅವ್ರ ಕಾಲಿಗೆ ಬಿದ್ದು ಕಡಿಮೆ ಅಮೌಂಟ್ ಅಲ್ಲಿ ಸ್ಕೂಲ್ ಕೂಡ ಸೇರ್ಕೊಳ್ತೀನಿ ಸ್ನೇಹಿತರೆ. ಹಾಸ್ಟೆಲ್ ಜೀವನ ಹೇಗಿರುತ್ತೆ ಅಂತಂದ್ರೆ ತುಂಬಾ ಕಷ್ಟಕರವಾದ ಜೀವನ ಹಾಸ್ಟೆಲ್ ಜೀವನ ನಮ್ದು. ನಮ್ಗೆ ಬೆಳಿಗ್ಗೆ ಎದ್ದು 5 ಗಂಟೆಗೆ, ಮುಂಜಾನೆ 5 ಗಂಟೆಗೆ ಎದ್ದು ಪ್ರಾರ್ಥನೆ ಸಲ್ಲಿಸಿದ್ರೆ ಮಾತ್ರ ಅವತ್ತಿನ ಊಟ, ಮತ್ತೆ ರಾತ್ರಿ 7:30 ಪ್ರಾರ್ಥನೆ ಸಲ್ಲಿಸಿದ್ರೆ ರಾತ್ರಿ ಊಟ. ಇದು ನಡುವೆ ನಾವು ಸಂಸ್ಕೃತ ಪಾಠವನ್ನ ಕಲಿಬೇಕು. ಈ ತರ ಜೀವನ ನಮ್ದು. ಅಂದ್ರೆ ಅಲ್ಲಿ ಕೊಡುವಂತದೇನೆ ನಿಮ್ಗೆ ಎಷ್ಟು ಬೇಕಾದ್ರೂ ಊಟ ಮಾಡ್ಬೋದು, ಒಂದ್ರಿ ಬರೀ ಮುದ್ದೆ ಅನ್ನ ಲಿಮಿಟ್ ಇರುತ್ತೆ. ಆತರ ಒಂದು ಅಷ್ಟು ಬಡ ವಿದ್ಯಾರ್ಥಿಗಳಿಗೆ ಅಂತ ಹೇಳಿ ಕೊಡುವಂಥದ್ದು. ನಾನು ಸ್ವಾಮೀಜಿಗೆ ನಮಸ್ಕಾರ ಮಾಡಿ ಆ ಒಂದು ವಿದ್ಯಾರ್ಥಿ ವೇತನಕ್ಕೆ ಸೇರ್ಕೊಳ್ತೀನಿ ಸ್ನೇಹಿತರೆ. 4 ವರ್ಷ ಆಗುತ್ತೆ ಅಲ್ಲಿ ನನ್ನ ಡಿಗ್ರಿ ಮುಗಿಯೋಕೆ, 5 ವರ್ಷ ಆಗಿರುತ್ತೆ. ನನ್ನ ಡಿಗ್ರಿ ಮುಗಿಯೋ ಸಂದರ್ಭದಲ್ಲಿ ನನಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು, ಮೋದಿ ಕೇರ್ ಅಂದ್ರೆ ಏನು, ಆಕ್ಚುಲಿ ಜೀವನದಲ್ಲಿ ದುಡ್ಡು ಯಾವ ತರ ಸಂಪಾದನೆ ಮಾಡ್ಬೇಕು, ಯಾವ ತರ ವ್ಯವಹಾರ ಮಾಡ್ಬೇಕು ಏನು ಕೂಡ ನನಗೆ ಗೊತ್ತಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ, ನನ್ನ ಡಿಗ್ರಿ ಮುಗಿಯುವಂತ ಒಂದು ಸಂದರ್ಭದಲ್ಲಿ ನನ್ನ ಸ್ನೇಹಿತ ನನಗೊಂದು ಅವಕಾಶನ ಕೊಡ್ತಾರೆ. ಆ ಅವಕಾಶ ನನಗೋಸ್ಕರ ಏನ್ ಕೊಡ್ಬೇಕು ಅಂತಿಲ್ಲ, ಅವ್ರ ಉದ್ದೇಶ ಬೇರೆ ತರ ಇರುತ್ತೆ, ಬಟ್ ಅದು ನನ್ನ ಜೀವನಕ್ಕೆ ಒಳ್ಳೇದನ್ನ ಮಾಡುತ್ತೆ ಸ್ನೇಹಿತರೆ. ಅವ್ರ ಉದ್ದೇಶ ಏನಂತಂದ್ರೆ, ಅವರು ಫಿಯಾನ್ಸಿಗೆ ಒಂದು ಫ್ರಂಟ್ ಲೈನ್ ಬೇಕಿರುತ್ತೆ ಮೋದಿಕೆ ಲ್ಯಾಂಗ್ವೇಜ್ ಅಲ್ಲಿ. ಅವ್ರ ಫಿಯಾನ್ಸಿಗೆ ಒಂದು, ಅವ್ರು ಹೇಳ್ತಾರೆ ಫಿಯಾನ್ಸಿ ನನಗೊಬ್ಬರನ್ನ ಯಾರಾದ್ರೂ ಮೋದಿ ಕೇರ್ಗೆ ಜಾಯಿನ್ ಮಾಡಿಸ್ಕೊಡು ಅಂತ ಕೇಳಿರ್ತಾರೆ. ಸರಿ, ಅವ್ರ ಫಿಯಾನ್ಸಿಗೆ ಒಂದು ಗಿಫ್ಟ್ ಕೊಡೋ ಉದ್ದೇಶದಿಂದ ನನ್ನ ಮೋದಿ ಕೇರ್ಗೆ ಜಾಯಿನ್ ಮಾಡಿಸ್ತಾರೆ ಸ್ನೇಹಿತರೆ. ಅವ್ರು ನನಗೆ ಏನ್ ಮೋದಿ ಕೇರ್ ಜಾಯಿನ್ ಮಾಡಿಸ್ತಾ ಇದೀನಿ ಅಂತ ಹೇಳಲ್ಲ. ಆವಾಗ ಮೈಸೂರಿನಲ್ಲಿ ಕೋನ್ಪುರ ನಗರದಲ್ಲಿ ಆಫೀಸ್ ಇರುತ್ತೆ. ನಾನು ಅಗ್ರಾರದಲ್ಲಿ ನನ್ನ ಸಿಸ್ಟರ್ ಮನೆ ಹತ್ರ ಹೋಗಿದಾಗ ನನ್ನ ಸ್ನೇಹಿತ, ಬಾ ನಿನಗೊಂದು ಕೆಲಸ ಇದೆ, ಕರ್ಕೊಂಡು ಹೋಗ್ತೀನಿ, ನೀನು ತುಂಬಾ ಓಡಾಡ್ತಾ ಇರ್ತೀಯ, ಕಷ್ಟಪಡ್ತಾ ಇರ್ತೀಯ ಅಂತ. ನಾನು ಅವಾಗ ಹಾಸ್ಟೆಲ್ ಓದ್ಬೇಕಾದ್ರೆ ಬೆಳಿಗ್ಗೆ ಹೊತ್ತು ಪೇಪರ್ ಹಾಕ್ತೀಯ, ಅದೆಲ್ಲ ಮಾಡ್ತಾ ಇರ್ತೀಯ, ಏನೇನೋ ಕೆಲಸ ಮಾಡ್ತಾ ಇರ್ತೀಯ, ಒದ್ದಾಡ್ತಾ ಇರ್ತೀಯ, ಸಿಕ್ಕಾಪಟ್ಟೆ ಕಷ್ಟಪಡ್ತೀಯ, ಬಾ ನಿನ್ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮೋದಿ ಕೇರ್ ಆಫೀಸ್ಗೆ ಕರ್ಕೊಂಡು ಬರ್ತಾರೆ ಸ್ನೇಹಿತರೆ. ನಾನು ಅಲ್ಲಿಗೆ ಬಂದಾಗ್ಲೂ ಸಹ ನನಗೆ ಮೋದಿ ಕೇರು ಮತ್ತೊಂದು ಮಗದೊಂದು ಏನು ಕೂಡ ವಿಷಯ ಗೊತ್ತಿಲ್ಲ. ಅವ್ರು ನನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ, ಅವ್ರ ಫಿಯಾನ್ಸಿಗೆ ಕೈ ಶೇಕ್ ಹ್ಯಾಂಡ್ ಮಾಡ್ತಾರೆ, ಒಳಗಡೆ ಕರ್ಕೊಂಡು ಹೋಗಿ ಕುಣಿಸ್ಬಿಟ್ಟು ಈ ಫಾರ್ಮ್ಗೆ ಸೈನ್ ಮಾಡಪ್ಪ ಅಂತ ಹೇಳ್ತಾರೆ. ನನ್ಗೆ ಏನು ಗೊತ್ತಿಲ್ಲ, ನಡೆದಿಲ್ಲ, ಮೋದಿ ಕೇರ್ ಅಂದ್ರೂ ಗೊತ್ತಿಲ್ಲ, ಹಾಲಿನ ಲೈಫು ಗೊತ್ತಿಲ್ಲ, ನಾನು ಯಾವ್ದೇ ರೀತಿ ಕೆಲ್ಸಕ್ಕೂ ಓದೋನು ಏನು ಗೊತ್ತಿಲ್ಲ ನನಗೆ. ನಾನು ಜಸ್ಟ್ ಓದ್ತಿದ್ದವನು. ಡೈರೆಕ್ಟ್ ಆಫೀಸ್ಗೆ ಕರ್ಕೊಂಡು ಹೋಗಿ ಸೈನ್ ಮಾಡಿಸ್ತಾರೆ, ಸೈನ್ ಮಾಡ್ತೀನಿ ಸ್ನೇಹಿತರೆ. ಆ ಸಂದರ್ಭದಲ್ಲಿ ಮೋದಿ ಕೇರ್ಗೆ ಇನ್ವಾಲ್ವ್ ಆಗ್ಲಿಕ್ಕೆ 2,450 ರೂಪಾಯಿ ಅಮೌಂಟ್ ಇರುತ್ತೆ. ನನ್ನ ಹತ್ರ ಅಮೌಂಟ್ ಇರಲ್ಲ, ಅವರು ನನಗೆ ಆ ಸಹಾಯನ ಮಾಡ್ತಾರೆ. 2,550 ನಾನು ಕೊಡ್ತೀನಿ, ಇವತ್ತು ನೀನು ಸಂಪಾದನೆ ಮಾಡಿ ನನಗೆ ಕೊಡು ಅಂತ ಸಾಲ ರೂಪದಲ್ಲಿ ನನಗೆ 2,450 ರೂಪಾಯಿನ ಕೊಟ್ಟು ಜಾಯಿನ್ ಮಾಡಿಸ್ತಾರೆ. ನಾನು ಹೇಳ್ತೀನಿ, ಆಯ್ತು ಓಕೆ, ನೀನ್ ನನಗೇನು ಗೊತ್ತಿಲ್ಲ, ನೀನ್ ಜಾಯಿನ್ ಮಾಡೋ ಅಂದ್ರೆ ಜಾಯಿನ್ ಮಾಡ್ತೀನಿ, ಮಾಡೋ ಅಂತೇಳಿ ಜಾಯ್ನ್ ಆಗ್ತೀನಿ ಸ್ನೇಹಿತರೆ. ಮೋದಿ ಕೇರ್ ಏನು ಗೊತ್ತಿರಲ್ಲ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ. ಮೋದಿ ಕೇರ್ ಜನದ ನನಗೊಂದು ಕಿಟ್ ಕೊಡ್ತಾರೆ ಸ್ನೇಹಿತರೆ. ಅವಾಗೆಲ್ಲ ಸ್ಯಾಂಪಲ್ ಪ್ರಾಡಕ್ಟ್ಸ್ ಬರ್ತಿತ್ತು. ಮೋದಿ ಕೇರ್ ಪ್ರತಿಯೊಂದು ಸ್ಟಾರ್ಚ್ ಅಂತ ಪ್ರಾಡಕ್ಟ್ಸ್ ಇರ್ಬೋದು, ವಾಟರ್ ವಾಶ್ ಇರ್ಬೋದು, ಸಿಲ್ವರ್ ಟಿಪ್ಸ್ ಇರ್ಬೋದು, ಬೇಬಿ ಬಾಡಿ ಲೋಷನ್ ಬರ್ತಿತ್ತು, ಬಾಡಿ ಶಾಂಪೂ ಬರ್ತಿತ್ತು, ಸಣ್ಣ ಪ್ರಾಡಕ್ಟ್ಸ್. ಈ ತರ ಪ್ರಾಡಕ್ಟ್ಸ್, ಟಿಫಿನ್, ಈ ತರ ಒಳ್ಳೆ ಪ್ರಾಡಕ್ಟ್ಸ್ ನನಗೆ ಒಂದು ಬಾಕ್ಸ್ ಕಿಟ್ ಕೊಡ್ತಾರೆ. ನಾನು ಅದನ್ನ ಕಿಟ್ ತಂದ್ಬಿಟ್ಟು ನನ್ನ ಸಿಸ್ಟರ್ ಮನೆಯಲ್ಲಿ ಇಡ್ತೀನಿ. ಯಾಕೆಂದ್ರೆ ನಾನು ಹಾಸ್ಟೆಲ್ ಇದರಿಂದ ನನ್ನ ಸಿಸ್ಟರ್ ಮನೆಗೆ ಇಡ್ತೀನಿ ಸ್ನೇಹಿತರೆ. ಸಿಸ್ಟರ್ ಮನೆಗೆ ಇಟ್ಟ 1 ವಾರ ಆದ್ಮೇಲೆ ಇವ್ರು ಹೇಳ್ತಾರೆ, ನನ್ನ ಅಪ್ಲೈನ್ ಸೌಮ್ಯ ಮತ್ತೆ ಸವಿತಾ, ಇನ್ನೊಬ್ಬ ಅಪ್ಲೈನ್ ಬರ್ತಾರೆ, ನಿಮ್ ಮನೆಗೆ ಬರ್ತಾರೆ, ಈ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ತಾರೆ, ಈ ಪ್ರಾಡಕ್ಟ್ ಬಗ್ಗೆ ನೀನ್ ತಿಳ್ಕೊಳಪ್ಪ ಅಂತ ಹೇಳ್ತಾರೆ. ಆಯ್ತು ಬರ್ಲಿ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೀನಿ, ಮನೇಲಿ ವೆಯ್ಟ್ ಮಾಡ್ತಾ ಇರ್ತೀನಿ. ಅಲ್ಲಿಗೆ ಅರವಿಂದ್ ಬರ್ತಾರೆ, ನನ್ನ ಅಪ್ಲೈನ್. ಪ್ರಾಡಕ್ಟ್ ಡೆಮೋ ಮಾಡ್ಬೇಕು ಬಾರಪ್ಪ ಅಂತ ಕರೀತಾರೆ. ನಾನೇನ್ ಮಾಡ್ತೀನಿ, ಅರವಿಂದ್ಗೆ ಕರ್ಕೊಂಡು ಹೋಗಿ ಕುಣಿಸ್ಬಿಟ್ಟು ತಿಂಡಿ ತಿನ್ನಿಸ್ಬಿಟ್ಟು, ನನ್ ಭಾವ ಇದಾರೆ, ನೀನ್ ಏನಾದ್ರೂ ಹೇಳ್ಬೇಕು ಅಂತಿದ್ರೆ ನನ್ನ ಭಾವನಿಗೆ ಹೇಳಪ್ಪ, ನನಗೆ ಇದು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ಆಚೆ ಹೊಟ್ಟೋಗ್ತೀನಿ, ಕ್ರಿಕೆಟ್ ಆಡ್ಲಿಕ್ಕೆ ಆಚೆ ಹೊಟ್ಟೋಗ್ತೀನಿ. ಅವರು ಅರವಿಂದ್ ಡೆಮೋ ಎಲ್ಲ ಮಾಡಿ ಹೋಗ್ಬೇಕಾರೆ ಹೇಳ್ತಾರೆ, ಯಾರು ಅಂತ ಪುಣ್ಯಾತ್ಮನ್ ಸೇರ್ಸಿದ್ಯಪ್ಪ, ಅವ್ರು ಕೇಳಿಂದ ನಾನು ಭಾವನ ಕರ್ಕೊಂಡ್ ಸೇರ್ಸ್ಬಿಟ್ಟು ಹೋಗ್ತೀವಿ, ಕುಣಿಸ್ಬಿಟ್ಟು ಹೋಗ್ತಾ ಇದಾರೆ, ಇವ್ರ ಹತ್ರ ನಾನು ಹೇಗೆ ಹೇಳುವಂಥದ್ದು, ಆಗಲ್ಲ ಅಂತ ಹೇಳ್ಬಿಟ್ಟು ಅವರು ಡೆಮೋ ಮಾಡಿ ಮನೆಗೆ ಹೋಗ್ತಾರೆ. ಇದು ಆದ್ಮೇಲೆ ಸ್ನೇಹಿತರೆ, ನನ್ನ ಅಪ್ಲೈನ್ ಸವಿತಾ, ಸೌಮ್ಯ ಮತ್ತೆ ಅರವಿಂದ್ ಅಂಡ್ ಅನಿಲ್ ಇವರೆಲ್ಲರೂ ಕೂತ್ಕೊಂಡು ಒಂದು ಪ್ಲಾನ್ ಮಾಡಿರ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಇವ್ನ ಹೇಗಾದ್ರೂ ಮಾಡಿ ಒಂದು ಮೀಟಿಂಗ್ ಕರ್ಕೊಂಡು ಹೋಗ್ಬೇಕು, ಮೀಟಿಂಗ್ ಕರ್ಕೊಂಡೋಗಿ ತೋರಿಸ್ಬೇಕು, ಅಲ್ಲಿ ಇವನಿಗೆ ಬದಲಾವಣೆ ಮಾಡಬಹುದು ಅಂತ ಅವ್ರು ಡಿಸೈಡ್ ಮಾಡಿರ್ತಾರೆ ಅನ್ಸುತ್ತೆ. ನನಗೆ ಒಂದ್ ದಿವಸ ಜಾಯಿನ್ ಆದ 3 ತಿಂಗಳು 4 ತಿಂಗಳು ಆದ್ಮೇಲೆ
ಕುವೆಂಪು ನಗರದಲ್ಲಿ ಒಂದು ಮೀಟಿಂಗ್ ಇರುತ್ತೆ ಸ್ನೇಹಿತರೆ. ಅವಾಗ ಪ್ರತಿ ಭಾನುವಾರ ಮೀಟಿಂಗ್ ನಡೀತಿರುತ್ತೆ. ಒಂದು ಭಾನುವಾರ ನನ್ನ ಮೀಟಿಂಗ್ ಕರ್ಕೊಂಡು ಹೋಗ್ತಾರೆ. ಮೀಟಿಂಗ್ ಕರ್ಕೊಂಡು ಹೋಗಿ ಕುಣಿಸ್ತಾರೆ ಸ್ನೇಹಿತರೆ. ನಿಜ ಹೇಳ್ತೀನಿ, ಜೀವನದಲ್ಲಿ ಅದೊಂದು ಮೀಟಿಂಗ್ ನನ್ನ ಕಣ್ಣು ಓಪನ್ ಮಾಡಿಸುತ್ತೆ. ಏನಕ್ಕೆ ಕಣ್ಣು ಓಪನ್ ಮಾಡಿಸ್ತೀನಿ ಅಂದ್ರೆ, ಅಲ್ಲಿ ಮಾತಾಡ್ತಿದ್ದ ವ್ಯಕ್ತಿ ಸಾಮಾನ್ಯವಾದ ವ್ಯಕ್ತಿ ಏನಲ್ಲ. ಇವತ್ತು ಇಂಡಿಯಾಗೆ ನಂಬರ್ 1 ಲೀಡರ್, ತುಂಬಾ ಹೆಸರು ಮಾಡಿರುವಂತ ಲೀಡರ್, ಎಷ್ಟೋ ಜನಗಳಿಗೆ ಮಾದರಿ ಆಗಿರುವಂತ ಲೀಡರು ಅಲ್ಲಿ ಸ್ಪೀಚ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ನಾನು ಅದನ್ನ ಕೇಳ್ತೀನಿ. ಅವ್ರು ಹೇಳ್ಬೇಕಾದ್ರೆ ನನಗೆ ಮೋದಿ ಕೇರ್ ಪ್ಲಾನ್ ಮತ್ತೊಂದು ಮುಗ್ದೊಂದು ಏನು ಗೊತ್ತಿಲ್ಲ. ನನಗೆ ಗೊತ್ತಾದದ್ದು ಒಂದೇನೆ, ಇಲ್ಲಿ ದುಡ್ಡು ಸಿಗುತ್ತೆ, ನಂಗೆ ದುಡ್ಡು ಬೇಕು ಅಂತ. ಆ ವ್ಯಕ್ತಿ ಬೇರೆ ಯಾರು ಇಲ್ಲ ಸ್ನೇಹಿತರೆ, ಮಿಸ್ಟರ್ ಪ್ರಶಾಂತ್ ಕುಮಾರ್. ಇವತ್ತು ಅವ್ರು ನಾನು ಮಾದರಿಯಾಗಿ ತಗೊಂಡಿದ್ದೀನಿ ಸ್ನೇಹಿತರೆ. ಅವರು ಬಿಸ್ನೆಸ್ ಪ್ಲಾನ್ ತೋರಿಸ್ತಾ ಇರ್ತಾರೆ, ಅಲ್ಲಿ ಫಾರಿನ್ ಟ್ರಿಪ್ಸ್ ನ ತೋರಿಸ್ತಾ ಇರ್ತಾರೆ, ಬಿಸ್ನೆಸ್ ತೋರಿಸ್ತಾ ಇರ್ತಾರೆ. ನಂಗೆ ತುಂಬಾ ಇಷ್ಟ ಆಗುತ್ತೆ. ಕೆಳಗಡೆ ಬರ್ತಾರೆ ಮೀಟಿಂಗ್ ಮುಗಿದ್ಮೇಲೆ, ಎಲ್ಲರೂ ಫಸ್ಟ್ ಫ್ಲೋರ್ ಮೀಟಿಂಗ್ ಇರುತ್ತೆ, ಕೆಳಗಡೆ ಬರ್ತಾರೆ ಪ್ರಶಾಂತ್ ಅವರು. ನನ್ನನ್ನ ಕರ್ಕೊಂಡಾಗ ಎಲ್ಲ ಪರಿಚಯ ಮಾಡಿಸ್ತಾರೆ. ಇವರು ಪ್ರಸಾದ್ ಅಂತ ಹೇಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾನು ಹಾಯ್ ಸರ್ ಅಂತ ಹೇಳಿ ಪರಿಚಯ ಮಾಡ್ಕೊಳ್ತೀನಿ. ಏನಪ್ಪಾ ಹೇಗಿತ್ತು ಪ್ರೋಗ್ರಾಮ್? ಸರ್ ತುಂಬಾ ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ಏನ್ ಮಾಡ್ಬೇಕು ಅಂತೀವಿ ಸರ್? ಮಾಡ್ಬೇಕು ಅಂತಿದ್ದೀನಿ ಸರ್. ಎಷ್ಟು ದುಡ್ಡು ಬೇಕು ನೀವು? ನನಗೆ ಇಷ್ಟು ದುಡ್ಡು ಬೇಕು ಸರ್. ಅಷ್ಟಿಷ್ಟು ಗೊತ್ತಿಲ್ಲ, ಇಷ್ಟು ಬೇಕು ದುಡ್ಡು. ಮಾಡ್ಬೇಕು ಸರ್. ಫಾರಿನ್ ಹೋಗ್ಬೇಕು? ಹೋಗ್ಬೇಕು ಸರ್, ಫಾರಿನ್ ಹೋಗ್ಬೇಕು. ಏನ್ ಮಾಡ್ಬೇಕು ಹೇಳಿ ಸರ್? ಒಂದ್ ಕೆಲಸ ಮಾಡಿ ಸರ್, ನೆಕ್ಸ್ಟ್ ವಾರ ನೀವು ಬನ್ನಿ ಸರ್ ನಮ್ಮ ಮೇರೆಗೆ, ನಟರಾಜ ಚೌಟ್ರಿ ಫುಲ್ ಮಾಡ್ತೀನಿ. ನನ್ನ ಜವಾಬ್ದಾರಿ ಇದು. ಅವರು ನತ್ತರ ಏನು ಪಾಗಲ ಉಚಿಗೆ ಯಾವನ್ ಕರ್ಕೊಂಬಂದಿದ್ಯಪ್ಪ ನಟರಾಜ ಚೌಟ್ರಿ ತುಂಬಿಸ್ತಾನೆ ಅಂತ. ನನ್ಗೆ ಒಂದೇ ಕಂಡದ್ದು, ಅವ್ರ ಪ್ಲಾನ್ ತೋರಿಸ್ತವ್ರೆ, ದುಡ್ಡು ಸಿಗುತ್ತೆ ಅಂತವ್ರೆ, ಅಷ್ಟೇ ನಂಗೆ ಗೊತ್ತಿರೋದು. ನಂಗೆ ನೆಟ್ವರ್ಕ್ ಮಾರ್ಕೆಟಿಂಗ್, ಕನ್ವೆನ್ಷನ್ ಮಾರ್ಕೆಟ್ ನಂಗೆ ಗೊತ್ತಿಲ್ಲ. ದುಡ್ಡು ಸಿಗುತ್ತೆ ಅಂತ ಹೇಳ್ತಿದ್ರೆ ನಾನು ಯಾಕೆ ಮಾಡಬಾರ್ದು? ನನಗೆ ದುಡ್ಡು ಬೇಕು ಅಂದಿಲ್ಲ, ಪ್ರಪಂಚದವರಿಗೆಲ್ಲ ದುಡ್ಡು ಬೇಕು. 100 ಜನ ಸೇರಿಸ್ತೀನಿ, 1000 ಜನ ಸೇರಿಸ್ತೀನಿ ಚೌಟ್ರಿಗೆ. ನೀವು ಬಂದು ರಿಜಿಸ್ಟರ್ ಮಾಡ್ಕೊಂಡು ಹೋಗಿ. ಇಷ್ಟೇ ಗೊತ್ತು. ಇಲ್ಲ ಅಪ್ಲೈನ್ ಡೌನ್ಲೈನ್ ಇವೆಲ್ಲ ಕಾನ್ಸೆಪ್ಟ್ ನನಗೆ ಗೊತ್ತಿಲ್ಲ. ವೆರಿ ಸಿಂಪಲ್. ಆಯ್ತು ನೀವು ಮಾಡೋ ರಾಜನ್, ಏನ್ ಮಾಡ್ತೀವಿ ಮಾಡೋ, ನಾನು ಮಾಡ್ತೀನಿ ಸಪೋರ್ಟ್ ಅಂತ ಹೇಳ್ತಾರೆ. ಅವತ್ತು ಬರ್ತೀನಿ ಸ್ನೇಹಿತರೆ. ಅವತ್ತು ಬಂದ್ರೆ ರಾತ್ರಿ ಮಲಗಿದಾಗ ನನಗೆ ನಿದ್ದೆ ಬರಲ್ಲ. ಏನಾಗುತ್ತೆ ಅಂದ್ರೆ, ಕನಸಲ್ಲಿ ನಾನು ಫ್ಲೈಟ್ ಆರ್ತಾ ಇರ್ತೀನಿ, ಫಾರಿನ್ಗೆ ಹೋಗ್ತಾ ಇರ್ತೀನಿ, ದುಡ್ಡ ಸಂಪಾದನೆ ಮಾಡ್ತಾ ಇರ್ತೀನಿ. ಈ ತರದೇ ನಂದೇ ಆದ ಕನಸುಗಳು ಓಡೋದಕ್ಕೆ ಶುರು ಆಗುತ್ತೆ ಸ್ನೇಹಿತರೆ. ಕನಸು ಯಾವ ತರ ಕಾಣ್ಬೇಕು ಅಂತ ಗೊತ್ತಿಲ್ಲ. ಅವತ್ತು ನನಗೆ ಶುರು ಆಯ್ತು ಫ್ಲೈಟ್. ನನ್ನ ಲೈಫಲ್ಲಿ ಫಾರಿನ್ ಅಂತ ಯೋಚನೆ ಮಾಡ್ತಾನೆ. ಫಾರಿನ್ ಎಲ್ಲ ನನ್ನ ಕನಸಲ್ಲಿ ಬರ್ತಾ ಇದೆ. ಏನ್ ಕಂಪ್ನಿ ಯಾವ್ದು ನಂಗೆ ಗೊತ್ತಾಗ್ತಿಲ್ಲ, ಬರೀ ಮೋದಿ ಕೇರ್ ಇಷ್ಟು ಮಾತ್ರ ಗೊತ್ತಾಗುತ್ತೆ. ಇದಾದ ಒಂದು ತಿಂಗಳಲ್ಲಿ ಇನ್ನೊಂದು ಸಕ್ಸಸ್ ಸೆಮಿನಾರ್ ನಡೆಯುತ್ತೆ. ಅವಾಗ ನಾವು ಶೋಕೇಶ್ ಅಂತ ಕರೀತಾ ಇದ್ದೋ. ಒಂದು ಶೋಕೇಶ್ ಸ್ಟಾರ್ಟ್ ಆಗುತ್ತೆ. ಅದು ಹಳೆ ಹೋಟೆಲ್ ಸದನ ಸ್ಟಾಲ್ ಶುರು ಆಗುತ್ತೆ ಸ್ನೇಹಿತರೆ. ಅಲ್ಲಿಗೆ ಧಾರವಾಡದಿಂದ ಒಬ್ಬ ಸ್ಟಾರ್ ಡೈರೆಕ್ಟರ್ ಬಂದಿರ್ತಾರೆ. ಪ್ರೋಗ್ರಾಮ್ ಶುರುವಾದಾಗ ಒಂದು ಕ್ವಶನ್ ಕೇಳ್ತಾರೆ, ಯಾರು ಹೈಯೆಸ್ಟ್ ಗೆಸ್ಟ್ ಕರ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಎಲ್ಲರೂ ಮಕ್ಕ ನೋಡ್ತಾ ಇರ್ತಾರೆ. ನಾನು ಹ್ಯಾಂಡ್ ಎತ್ತೀನಿ, ನಾನು ಹೈಯೆಸ್ಟ್ ಗೆಸ್ಟ್ ಕರ್ಕೊಂಡಿದ್ದೀನಿ ಸರ್, 11 ಜನ ಗೆಸ್ಟ್ ಕರ್ಕೊಂಡಿದ್ದೀನಿ ಅಂತಾರೆ. ಅವತ್ತು ಕರೆದ್ಬಿಟ್ಟು ನನಗೆ ಒಂದು ಲ್ಯಾವೆಂಡರ್ ಪೌಡರ್ ಗಿಫ್ಟ್ ಕೊಡ್ತಾರೆ ಸ್ನೇಹಿತರೆ. ನನ್ನ ಜೀವನದಲ್ಲಿ ಫಸ್ಟ್ ಗಿಫ್ಟ್ ಅದು ಸ್ಟೇಜ್ ಮೇಲೆ. ಅದು ನನಗೆ ಮತ್ತೆ ಇನ್ಸ್ಪೈರ್ ಮಾಡುತ್ತೆ, ಏನು ಈ ತರ ಮಾಡ್ಬೋದಲ್ಲ ಲೈಫಲ್ಲಿ. ಇಲ್ಲಿ ನನಗೆ ಜನ ಗುರುತಿಸ್ತಾರೆ, ಚಪ್ಪಾಳೆ ಹೊಡಿತಾರೆ. ನನಗೆ ಅದೇನೇ ಏನೋ ಒಂದು ದೊಡ್ಡ ಅವಾರ್ಡ್ ಬಂದಂಗೆ, ದೊಡ್ಡ ಗಿಫ್ಟ್ ಬಂದಂಗೆ ಖುಷಿ ಆಗುತ್ತೆ ಸ್ನೇಹಿತರೆ. ಅಲ್ಲೂ ಕೂಡ ನನ್ನ ಡ್ರೀಮು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನಾನೇ ಬರ್ತೀನಿ, ನನ್ನ ಪ್ಲೇನ್ ಹತ್ರ ಕೂತ್ಕೊಳ್ತೀನಿ, ಏನ್ ಮಾಡ್ಬೇಕು ಇವಾಗ ಅಂತ ಕೇಳ್ತೀನಿ ಸ್ನೇಹಿತರೆ. ಅವ್ರಿಲ್ಲ, ಈ ತರ ಜನಗಳನ್ನ ಸೇರಿಸ್ಬೇಕು, ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತಾರೆ. ಆವಾಗೆಲ್ಲ ಸ್ನೇಹಿತರೆ ಸಿಲ್ವರು, ಗೋಲ್ಡು, ಸ್ಟಾರು ಈ ತರ ಲೆವೆಲ್ಗಳು ಇರ್ತಿತ್ತು. ಅವಾಗೆಲ್ಲ 3, 6, 9, 12, 15, 18, 21, 1,60,000 ಈ ಸಿಲ್ವರ್ ಅಚೀವರ್ ಅಂತ ಅವಾಗ ಕರಿತಿದ್ರು. ಅಂದ್ರೆ ಪ್ರತಿ ತಿಂಗಳು 1ನೇ ತಾರೀಕಿಂದ 30ನೇ ತಾರೀಕುವರೆಗೂ ನಾವು ಸಿಲ್ವರ್ ಅಚೀವರ್ ಆದ್ರೆ ಮಾತ್ರ ನಮಗೆ 21% ಕಮಿಷನ್ ಬರ್ತಿತ್ತು. ಪ್ರತಿ ತಿಂಗಳು ಬಿಸ್ನೆಸ್ ಕಮ್ಮಿ ಆಗೋದು, ಮತ್ತೆ 0 ಇಂದ ನಾವು ಶುರು ಮಾಡ್ತಿದ್ವು. ಈ ರೀತಿ ಅಕ್ಯುಮುಲೇಟೆಡ್ ಎಲ್ಲ ಇರ್ಲಿಲ್ಲ ಸ್ನೇಹಿತರೆ. ನನ್ನ ಸ್ನೇಹಿತರು ಹೇಳಿದ್ರು, ಆವಾಗ ತಾನೇ ವರ್ಚುವಲ್ ಕಿಟ್ ಅಂತ ಲಾಂಚ್ ಆಗಿತ್ತು. ವರ್ಚುವಲ್ ಕಿಟ್ ಈ ಪೋರ್ಟಲ್ ಕಿಟ್ ಲಾಂಚ್ ಆಗಿತ್ತು. ನಾನು 6 ತಿಂಗಳಾದ್ಮೇಲೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀನಿ. ಅವ್ರು ಹೇಳ್ತಾರೆ, ನನಗೆ ಅವಾಗ ಸರಿಯಾಗಿ ಗೊತ್ತಾಗಲ್ಲ, 32,000 ಬಿಸ್ನೆಸ್ ಮಾಡಿದ್ರೆ ನೀನು 12% ಆಗ್ತೀಯ, ನಿನಗೆ 7,000 ರೂಪಾಯಿ ಅಮೌಂಟ್ ಬರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ನಾನು ಯೋಚನೆ ಮಾಡ್ತೀನಿ, 32,000 ಬಿಸ್ನೆಸ್ ಮಾಡಿದ್ರೆ 7,000 ತಿಂಗಳಿಗೆ, ವರ್ಷಕ್ಕೆ 84,000, 10 ವರ್ಷಕ್ಕೆ 8,40,000. ನನಗಿಂತ ದೊಡ್ಡ ಶ್ರೀಮಂತ ಯಾರಿದ್ದಾರೆ? ದುಡ್ಡು ಮಾಡ್ಬೋದು. 32,000 ಸಾಲ ಮಾಡಿದ್ರಾಯ್ತು ಬಿಡು, ಯಾಕೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಕು? ತಿಂಗ 7,000 ಸಿಗುತ್ತೆ ಅಂದ್ರೆ ಯಾಕೆ ಸಾಲ ಮಾಡ್ಬಾರ್ದು ಅಂತ ಡಿಸೈಡ್ ಮಾಡಿದೆ ಸ್ನೇಹಿತರೆ. ಹೋದೆ, ನನ್ನ ಅಪ್ಲೈನು ಪಾಪ ಸ್ವಲ್ಪ ಗೋಲ್ಡ್ ಅವ್ರು ಹೇಗೋ ದುಡ್ಡು ಸೆಟ್ ಮಾಡಿ ನನಗೆ ಕೊಟ್ಟರು. ಪಾಪ ನಾನೇನ್ ಮಾಡಿದೆ, ನನ್ನ ಹೆಸರಲ್ಲಿ 32,000 ಬಿಸ್ನೆಸ್ ಮಾಡಿದೆ. ನಾನೇನ 5 ಜನ ಕರ್ಕೊಂಡೋದೆ, ನಾನೇ ದುಡ್ಡು ಕೊಟ್ಟೆ, ನಾನೇ ಸೇರಿಸ್ದೆ. ಕಂಪ್ನಿ ಯಾವತ್ತೂ ಹೇಳಲಿಲ್ಲ ನೀ ದುಡ್ಡು ಕೊಟ್ಟು ಸೇರ್ಸಪ್ಪ, ನೀ ದುಡ್ಡುಗಳಿಗೆ ಕಂಪ್ನಿ ಯಾವತ್ತೂ ಸಿಸ್ಟಮ್ ನ ಚೇಂಜ್ ಮಾಡೋದಿಲ್ಲ. ನಾನ್ ಸಿಸ್ಟಮ್ ನ ಚೇಂಜ್ ಮಾಡ್ಕೊಂಡೆ, ಜನಗಳನ್ನ ಸೇರಿಸ್ಕೊಂಡೆ, ನಾನೇ ದುಡ್ಡು ಕೊಟ್ಟೆ. ಅವ್ರಿಗೆ ಏನ್ ಬೇಕು ಅಂತಲೂ ಗೊತ್ತಿಲ್ಲ. ಜಾಯ್ನ್ ಆದ್ರು, ದುಡ್ಡು ಕೊಟ್ರೆ ಯಾರು ಬೇಡ ಅಂತಾರೆ, ಜಾಯ್ನ್ ಆದ್ರು. ನೆಕ್ಸ್ಟ್ ತಿಂಗಳಾದ್ಮೇಲೆ ಅವಾಗ ಚೆಕ್ ಬರ್ತಿದ್ದು ಸ್ನೇಹಿತರೆ. ಚೆಕ್ ಯಾವ ರೂಪದಲ್ಲಿ ಬರ್ತಿತ್ತು ಅಂದ್ರೆ, ಚೆಕ್ ರೂಪದಲ್ಲಿ ಬರ್ತಿತ್ತು ದುಡ್ಡು. ಪ್ರತಿ ತಿಂಗಳು 20ನೇ ತಾರೀಕು 22 ಚೆಕ್ ಬರೋದು. ಆವಾಗ ನಂಗೆ ಒಂದು ಚೆಕ್ ಬಂತು ಸ್ನೇಹಿತರೆ. 32,000 ಬಿಸ್ನೆಸ್ ಮಾಡಿದೀನಿ, 12% ನನ್ನ ಇನ್ಕಮ್ ಬಂದು 2,450 ರೂಪಾಯಿ ದುಡ್ಡು ಬಂತು ಸ್ನೇಹಿತರೆ.
2,450 ದುಡ್ಡು ಬಂದಿದೆ, ಖುಷಿ. ನಮ್ ತಾಯಿ ಹತ್ರ ತಗೊಂಡೋಗಿ ತೋರಿಸ್ತೀನಿ, ನೋಡಮ್ಮ 2,450 ರೂಪಾಯಿ ದುಡ್ಡು ಬಂದಿದೆ, ನಾನು ಏನ್ ಮಾಡ್ತೀನಿ ಅಂತ ಕೇಳ್ದಲ್ಲ, ಇದನ್ನ 6 ತಿಂಗಳು ನಾನು ಮಾಡ್ತಿದ್ದು, ಈ ಬಿಸ್ನೆಸ್ ನಾನು ದೊಡ್ಡದಾಗ ಬೆಳಿತೀನಿ, ಅಷ್ಟ್ ಮಾತ್ರ ಗೊತ್ತಮ್ಮ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಆ 2,450 ರೂಪಾಯಿ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿಲ್ಲ ಸ್ನೇಹಿತರೆ. 2,450 ಅಕೌಂಟ್ಗೆ ಹಾಕಿ ದುಡ್ಡನ್ನ ಡ್ರಾ ಮಾಡ್ಬೇಕು ಅಂತ ಇರುತ್ತೆ. ಅದು ನನ್ನ ಹತ್ರ ಅಕೌಂಟ್ ಇರಲ್ಲ. ಆಗ ನಮ್ಮ ತಾಯಿ ಒಲೆನ ಫ್ಲೆಡ್ಜ್ ಮಾಡಿ ಅಕೌಂಟ್ ಓಪನ್ ಮಾಡ್ತೀನಿ. ಅಕೌಂಟ್ ಓಪನ್ ಮಾಡಿ 2,450 ರೂಪಾಯಲ್ಲಿ 500 ಬ್ಯಾಂಕ್ ಅಲ್ಲಿ ಬಿಟ್ಟು 2,000 ರೂಪಾಯಿ ತಗೊಂಡು ಸಾಲ ತೀರಿಸಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ಸ್ನೇಹಿತರೆ ನಾನು 30,000 ರೂಪಾಯಿ ಸಾಲ ಮಾಡಿರ್ತೇನೆ. ನಾನು ಹೇಳದ್ನಲ್ಲ, ಎಲ್ಲಾ ಸ್ನೇಹಿತರಿಗೆ ಹೇಳುವಂತೀನೋ, ಯಾವುದೇ ಕಾರಣಕ್ಕೂ ಕಂಪ್ನಿ ಸಾಲ ಮಾಡೋದು ನನಗೆ ಹೇಳಿಲ್ಲ. ಮೋದಿ ಕೇರ್ ಕಂಪ್ನಿ ಯಾರಿಗೂ ಕೂಡ ಸಾಲ ಮಾಡಿ ಅಂತ ಹೇಳಿಲ್ಲ. ಮೋದಿ ಕೇರ್ ಸಿಸ್ಟಮ್ ಇರುತ್ತೆ, ನಾನು ಅರ್ಥ ಮಾಡ್ಕೊಳ್ಳಿಲ್ಲ, ನನಗೆ ಗೊತ್ತಿಲ್ಲ ಅದು. ಅದರಿಂದ ಏನಾಯ್ತು, ನನಗೆ ಸಾಲದವರೇ ನನ್ನ ತಲೆ ಮೇಲೆ ನಾನೇ ಮಾಡ್ಕೊಂಡೆ. ಅದಾದ್ಮೇಲೆ ಸ್ನೇಹಿತರೆ ಸಾಲದಿಂದ ಹೋಗ್ತೀನಿ. ಯಾಕಂದ್ರೆ ಜೀವನದಲ್ಲಿ ಏನು ಅಂತ ಗೊತ್ತಿಲ್ಲ, ಸಾಲದಿಂದ ಹೋಗ್ತೀನಿ. ವರ್ಷಾನುಗಟ್ಟಲೆ ಸಾಲ ತೀರಿಸ್ಲಿಕ್ಕೆ ಓಡಾಡ್ತೀನಿ. ಜನ ನನ್ನನ್ನು ಹುಡುಕ್ ಶುರು ಮಾಡ್ತಾರೆ. ಪ್ರಸಾದ್ ನನ್ನ ಹತ್ರ ಸಾಲ ಮಾಡಿದ್ದಾನೆ, ದುಡ್ಡು ಕೊಟ್ಟಿಲ್ಲ ಅಂತ ಮೋದಿ ಕೇರ್ ಆಫೀಸ್ಗೆ ಹೋಗ್ತಾರೆ. ಪ್ರಸಾದ್ ಇಲ್ಲಿಗೆ ಬರ್ತಾನೆ, ಅವನ ಹೆಸರು ನಾ ಪ್ರಾಡಕ್ಟ್ ಎತ್ಕೊಂಡು ಹೋಗ್ತೀನಿ, ಸಾಲ ಮಾಡಿದ್ದಾನೆ. ಈ ತರವಾಗಿ ನನ್ನ ಬಗ್ಗೆ ಬೇರೆ ಬೇರೆ ತರ ಊಹಾಪೋಹಗಳು ಹೋಗ್ತಾರೆ ಸ್ನೇಹಿತರೆ. ಬಟ್ ಆಕ್ಚುಲಿ ವಿಷಯ ಏನಂತಂದ್ರೆ, ನಾನು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀನಿ. ಈ ಮಂತ್ ಬಿಸ್ನೆಸ್ ಬಂದಿರುತ್ತೆ, ನೆಕ್ಸ್ಟ್ ಮಂತ್ ಬಂದಿರಲ್ಲ. ಬಟ್ ಒಂದೊಂದು ಗ್ಯಾರಂಟಿ ಗೊತ್ತಾಯ್ತು ನನಗೆ ಮೀಟಿಂಗ್ ಅಲ್ಲಿ, ಬಿಲೀಫ್, ಈ ಬಿಸ್ನೆಸ್ ಅಲ್ಲಿ ಏನೋ ಇದೆ, ನಂಬಿಕೆ ಇತ್ತು ನಂಗೆ. ಬಿಸ್ನೆಸ್ ಅಲ್ಲಿ ನಂಬಿಕೆ ಇಟ್ಕೊಂಡಿದ್ದೆ, ಏನಾದ್ರೂ ಒಂದು ಮಾಡ್ಬೋದು ಅಂತ. ಬಟ್ ಆ ಮಂತ್ರ ನನಗೆ ಗೊತ್ತಾದ್ದು ಅಂತ ಏನಂದ್ರೆ, ಇನ್ವೆಸ್ಟ್ ಮಾಡಿ ನಾನು ಬಿಸ್ನೆಸ್ ಮಾಡಿರುವಂತದ್ದು, ಬಿಸ್ನೆಸ್ ಇಂದ ನನಗೆ ದುಡ್ಡು ಬರಲ್ಲ ಅಂತ. ಈ ತರ ಜಂಜಾಟದಲ್ಲಿ ಸ್ನೇಹಿತರೆ ನಾನು ಫೈನಾನ್ಸ್ ಅಲ್ಲಿ ದುಡ್ಡು ತಗೊಂಡ್ಬಿಟ್ಟಿರ್ತೀನಿ, ಮತ್ತೆ ಫ್ರೆಡ್ಜ್ ಮಾಡಿ ದುಡ್ಡು ತಗೊಂಡಿರ್ತೀನಿ. ಇದನ್ನ ತೀರ್ಸೋದ್ರ ಕಡೆ ಫೋಕಸ್ ಮಾಡ್ತಾ ಹೋಗ್ತೀನಿ, ಬಟ್ ಬಿಸ್ನೆಸ್ ಕಡೆ ಫೋಕಸ್ ಮಾಡ್ಲಿಕ್ಕೆ ಆಗಲ್ಲ. ಇಂತಹ ಸಂದರ್ಭದಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ತುಂಬಾ ಪ್ರಾಬ್ಲಮ್ ಏನಂದ್ರೆ, ನಮ್ಮ ಹಾಸ್ಟೆಲ್ ಓದೋರು ಮಾತ್ರ ಅವಕಾಶ ಕೊಟ್ಟಿರ್ತಾರೆ. ನನ್ನ ಡಿಗ್ರಿ ಕೂಡ ಮುಗ್ದಿರುತ್ತೆ, ಹೊರಗಡೆ ಹಾಕ್ತಾರೆ, ನೀನು ಹಾಸ್ಟೆಲಿಂದ ಆಚೆ ಹೋಗ್ಬೋದಪ್ಪ, ಹಾಸ್ಟೆಲ್ ಇರಾಗಿಲ್ಲ ಅಂತ. ಈ ತರ ಸಂದರ್ಭದಲ್ಲಿ ನನಗೆ ಸ್ನೇಹಿತರೆ ಕುವೆಂಪು ನಗರದಲ್ಲಿ ಮೀಟಿಂಗ್ ಇರುತ್ತೆ, ಮೀಟಿಂಗ್ ಗಳಿಗೆ ಹೋಗ್ಬೇಕು, ಟ್ರೈನಿಂಗ್ ಗಳಿಗೆ ಅಟೆಂಡ್ ಆಗ್ಬೇಕು, ವಿಷಯಗಳನ್ನ ತಿಳ್ಕೊಳ್ಬೇಕು. ಈಗ ತರ ವಾಟ್ಸ್ಆಪ್ ಆಗ್ಲಿ, ಮೊಬೈಲ್ ಆಗ್ಲಿ, ಇನ್ಫಾರ್ಮೇಶನ್ ಏನಿಲ್ಲ. ಆವಾಗ ತಾನೇ ರಿಲಯನ್ಸ್ ಕಂಪ್ನಿ ಲಾಂಚ್ ಆಗಿತ್ತು, ಮೊಬೈಲ್ ಲಾಂಚ್ ಆಗಿತ್ತು. 500 ರೂಪಾಯಿ ಮೊಬೈಲು, ಅವಾಗೆಲ್ಲ ವಾಟ್ಸ್ಆಪ್ ಕಾಲ್ ಬರ್ತಿರ್ಲಿಲ್ಲ. ಈ ತರ ಸಂದರ್ಭದಲ್ಲಿ ಯಾವ ತರ ಬಿಸ್ನೆಸ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಈ ಕಡೆ ಸಾಲ ತೀರ್ಸೋಣ, ಈ ಕಡೆ ಮೋದಿಗೆ ನೆಟ್ವರ್ಕ್ ಮಗನಿಗೆ ಕಟ್ಟೋಣ. ನನಗೆ ಆಲ್ರೆಡಿ ಜೀವನದಲ್ಲಿ ಗುರು ಇಲ್ಲ, ಯಾರು ಸಪೋರ್ಟ್ ಮಾಡೋರಿಲ್ಲ, ದೊಡ್ಡ ಶ್ರೀಮಂತಿಕೆ ಇಲ್ಲ, ದುಡ್ಡಿಲ್ಲ, ಏನಿಲ್ಲ. ಯಾವ ತರ ಮಾಡ್ಬೇಕು ಅಂತ ಯೋಚನೆ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಪರಿಸ್ಥಿತಿಗೆ ಸಿಕ್ಕಾಕೊಂಡು ನಾವು ಒಂದು 8 ತಿಂಗಳ ಸಾಲಗಳಿಂದ ಓಡಾಡೋದಾಯ್ತು ಸ್ನೇಹಿತರೆ. ಈ ಸಾಲಗಳಿಂದ ಜೊತೆಗೆ ಹಾಸ್ಟೆಲ್ ಜಾಗ ಕೊಡ್ಲಿಲ್ಲ, ಹೊರಗಡೆ ಬಿದ್ದೆ. ದಿನ ಬೆಳಿಗ್ಗೆ ಇದ್ರೆ ನನಗೆ ಏನು ಯೋಚನೆ ಮಾಡ್ತೇನೆ ಅಂದ್ರೆ, ಇವತ್ತು ಬೆಳಿಗ್ಗೆ ತಿಂಡಿ ಎಲ್ಲಿ ತಿನ್ಲಿ, ರಾತ್ರಿ ಎಲ್ಲಿ ಊಟ ಮಾಡ್ಲಿ, ಮತ್ತೆ ರಾತ್ರಿ ಯಾರ ಮನೇಲಿ ಮಲಗ್ಲಿ, ಎಲ್ಲಿ ಹೋಗ್ಲಿ. ಸಾಲಗಾರು ಅಕ್ಕನ ಮನೆ ಹತ್ರ ಹೋಗ್ತಿದ್ರೆ ಹುಡಿಕೊಂಡು, ಇವನ್ ಪ್ರಸಾದ್ ನಿಮ್ ಮನೆಗೆ ಬಂದಿದ್ದಾನ, ನಮಗ್ ಸಾಲ ಕೊಡುವಂತ. ಅಲ್ಲಿ ಅಕ್ಕನಿಗೆ ಹೆಸರು ಡ್ಯಾಮೇಜ್ ಆಗ್ತಿದೆ, ನಾನು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ದಿನ ಬೆಳಿಗ್ಗೆ ಇದ್ರೆ ನನಗೆ ಬಿಸ್ನೆಸ್ ಗಿಂತ ಹೆಚ್ಚಾಗಿ ನನ್ನ ಯಾವ ತರ ಎಲ್ಲಿ ಮಲಗ್ಲಿ, ಎಲ್ಲಿ ಕೂತ್ಕೊಳ್ಳಿ, ಎಲ್ಲಿ ಊಟ ಮಾಡ್ಲಿ, ಯಾರ ಜೊತೆ ಇದ್ ಮಾಡ್ಲಿ, ಇದೇ ಯೋಚನೆ ಜಾಸ್ತಿ ಆಯ್ತು ಸ್ನೇಹಿತರೆ. ಇಂಥ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆದೆ. ಬಟ್ ಆದ್ರೂ ಕೂಡ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಈ ತರ ಒಂದು ಸಂದರ್ಭದಲ್ಲಿ ಯೋಚನೆ ಮಾಡಿದೆ, ನನ್ನ ಏನ್ ಮಾಡುವಂತ. ನನ್ನ ಲೀಡರ್ಸ್ ಆಲ್ರೆಡಿ ಹೇಳ್ತಿರೋ ಬುಕ್ಸ್ಗಳು ಓದಿ, ಬುಕ್ಸ್ಗಳಿಂದ ನಾನು ಆ ಸಂದರ್ಭದಲ್ಲಿ ಎಂಡಮೂರಿ ವೀರೇಂದ್ರನಾಥದ್ದು ನಿಮ್ಮ SSCಗೆ 28 ಮೆಟ್ಟಿಲುಗಳು ಅನ್ನೋ ಒಂದು ಬುಕ್ ಇತ್ತು. ಆ ಬುಕ್ ನ ಓದ್ತೀನಿ ಸ್ನೇಹಿತರೆ. ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನಾನು ಬುಕ್ ಓದಿರುವಂತದ್ದು ನಿಮ್ಮ SSCಗೆ 28 ಮೆಟ್ಟಿಲುಗಳು ಅಂತ. ಆ ಬುಕ್ ನ ಓದ್ತೀನಿ. ಆ ಬುಕ್ ಅಲ್ಲಿ ಒಂದೇ ಒಂದು ಸ್ಲೋಗನ್ ಇರುತ್ತೆ, ಬೆಟ್ಟದಲ್ಲಿ ಕಲ್ಲಾಗು, ಬೆಟ್ಟದಲ್ಲಿ ಹುಲ್ಲಾಗು, ಕಷ್ಟದಲ್ಲಿ ಕಲ್ಲಾಗು ಅಂತ ಒಂದು ಸ್ಲೋಗನ್ ಇರುತ್ತೆ. ಆ ಸ್ಲೋಗನ್ ನನ್ನ ಚೇಂಜ್ ಮಾಡುತ್ತೆ ಸ್ನೇಹಿತರೆ. ಎಸ್, ಕಷ್ಟ ಯಾರು ಬರಲ್ಲ, ಕಷ್ಟಗಳು ಒಳ್ಳೆಯವರಿಗೆ ಏಕೆ ಬರುತ್ತದೆ, ಕಷ್ಟಗಳು ಸಜ್ಜನರಿಗೆ ಯಾಕೆ ಬರುತ್ತೆ. ನಾನು ಒಳ್ಳೆಯವನು, ನಾನು ಸಜ್ಜನ, ನಾನೇನ್ ಮಾಡಿದ್ದೀನಿ ಮಾಡಬಾರ್ದು, ಏನಕ್ಕೆ ಕಷ್ಟ ಬರುತ್ತೆ, ನಾನು ಯೋಚನೆ ಮಾಡಬಾರ್ದು, ನಾನು ಲೈಫಲ್ಲಿ ಏನಾದ್ರು ಒಂದು ಮಾಡ್ಬೇಕು. ಲಕ್ಷ ಲಕ್ಷ ಸಾಲ ಮಾಡಿದ್ರೆ ಆರಾಮಾಗಿ ಎದೆ ಉಬ್ಬಿಸ್ಕೊಂಡು ಹೋಗ್ತಾರೆ. ನಾನು ಲಕ್ಷ ಏನ್ ಸಾಲ ಮಾಡಿಲ್ಲ, ನನ್ನ ಬಿಸ್ನೆಸ್ ನ ಮಾಡ್ಲಿಕ್ಕೆ ಹೋಗಿ ಮಿಸ್ ಆಗಿ ತಿಳಿದೇನೆ ಮಾಡ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಎಲ್ಲರ ಹತ್ರ ಹೋಗೋಣ, ಸಾರಿ ಕೇಳೋಣ, ಪ್ರಾಮಿಸ್ ಮಾಡೋಣ, ನಾನ್ ನಿಮ್ ಸಾಲ ತೀರಿಸ್ತೀನಿ ಸರ್, ನಾನ್ ನಿಮ್ ಸಾಲ ತೀರಿಸ್ತೀನಿ, ಅವಕಾಶ ಕೊಡಿ ಅಂತ ತೀರಿಸ್ತೀನಿ ಅಂತ ಮತ್ತೆ ವಾಪಸ್ಸು ಬಿಸ್ನೆಸ್ಗೆ ಮರಳ್ತೀನಿ ಸ್ನೇಹಿತರೆ. ಬಿಸ್ನೆಸ್ ನ ಮರಳ್ತೀನಿ, ಕಟ್ತೀನಿ. ಆದ್ರೆ ನನಗೆ ಆಸೆ ಇದೆ ಬಿಸ್ನೆಸ್ ಕಟ್ಟಬೇಕು ಅಂತ. ಆದ್ರೆ ಇರೋದಕ್ಕೆ ಜಾಗ ಬೇಕು. ಈ ತರ ಡೌನ್ನೆಸ್ ಮನೆಗಳಲ್ಲಿ ಓಡಾಡ್ತಿರ್ತೀನಿ. ಅಂತ ಸಂದರ್ಭದಲ್ಲಿ ದೇವರು ನನಗೆ ನೋಡಿ, ನಾವು ಮಾಡುವಂತ ಕೆಲಸ ಪ್ರಾಮಾಣಿಕವಾಗಿದ್ರೆ, ನಾವು ಯೋಚನೆ ಮಾಡುವಂತ ರೀತಿ ಪ್ರಾಮಾಣಿಕವಾಗಿದ್ರೆ ಭಗವಂತ ಕೂಡ ನಮಗೆ ಸಪೋರ್ಟ್ ಮಾಡ್ತೀನಿ ಅಂದಾಗ ನನಗೆ ಗಾಡ್ ಗಿಫ್ಟ್ ತರ ಅವತ್ತು ನನ್ನ ಡೌನ್ ಲೈನ್ಸ್ ರೇಣುಕಾ ಶಿವಾನಂದ್ ಅವರು ತಂದೆ ತಾಯಿ ರೂಪದಲ್ಲಿ ಸ್ನೇಹಿತರು ಸಿಗ್ತಾರೆ. ನನ್ನ ಡೌನ್ ಲೈನು ನನಗೆ ತಂದೆ ತಾಯಿಗಳ ರೂಪದಲ್ಲಿ ಸಿಗ್ತಾರೆ. ನೀನು ಇರ್ಲಿಕ್ಕೆ ತುಂಬಾ ಕಷ್ಟ ಪಡ್ತಿದ್ಯಾ, ದಿನ ಬೆಳಿಗ್ಗೆ ಎದ್ರು ಊಟಕ್ಕೆ ಒದ್ದಾಡ್ತೀಯ, ನಾವು ನೋಡ್ತೀವಿ, ನಮ್ಮ ಮನೆಗೆಲ್ಲ ಬಂದು ಪ್ರಾಡಕ್ಟ್ ಬಗ್ಗೆ ಹೇಳ್ತೀಯಾ, ಬಿಸ್ನೆಸ್ ಬಗ್ಗೆ ಹೇಳ್ತೀಯಾ, ಏನ್ ಒದ್ದಾಡ್ತೀಯ, ನೀನು ಯಾವ್ದೋ ಒಂದು
ಅದೇ ದಿನದ ಬಟ್ಟೆಗಳನ್ನ ಹಾಕಿ ಬರ್ತೀಯ, ಒದ್ದಾಡ್ತಿರ್ತೀಯ, ಒಂದ್ ಹವಾಯಿ ಚಪ್ಪಲಿ ಹಾಕೊಂಡು ಓಡಾಡ್ತೀಯ, ಸುಮ್ನೆ ಗರಗರ ಅಂತ ಬೀದಿ 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 ಸುತ್ತೀಯ, ಒಂದ್ ಬಸ್ಸಲ್ಲಿ ಓಡಾಡ್ತೀಯ, ಸೈಕಲ್ ಇಲ್ಲ, ಏನಿಲ್ಲ, ಯಾಕೆ ಈ ತರ ಕಷ್ಟ ಪಡ್ತಾ ಇದೀಯಾ ಅಂತ ಹೇಳಿದಾಗ ನನ್ ಕಷ್ಟಗಳನ್ನ ಹೇಳ್ಕಳ್ತೀನಿ ಸ್ನೇಹಿತರೆ. ಅವ್ರು ಹೇಳ್ತಾರೆ, ನನ್ಗ ಮಗ ಅಂತ ಇದ್ದಿದ್ರೆ ನಾವ್ ಅವ್ನು ಮಾಡದೇ ಇರ್ತಿದ್ವಾ, ಇವತ್ತಿಂದ ನೀನೇ ನನ್ ಮಗ, ನನ್ ಮನೇಲಿ ಇರೋದು ನೀನು ಅಂತ ಹೇಳ್ತಾರೆ ಸ್ನೇಹಿತರೆ. ಅವತ್ತು ನನ್ನ ಜೀವನಕ್ಕೆ ಒಂದು ದಿಕ್ಕು ಬದಲಾವಣೆ ಆಗುತ್ತೆ, ನನ್ನ ಜೀವನಕ್ಕೆ ಅರ್ಥ ಸಿಗುತ್ತೆ ಸ್ನೇಹಿತರೆ. ಅವರು ನನ್ನ ಸ್ವಂತ ತಂದೆ ತಾಯಿಗಳಿಗಿಂತ ಹೆಚ್ಚು ಸೇವನೆ ಮಾಡ್ತಾರೆ ಸ್ನೇಹಿತರೆ. ಅವರದ್ದು ಮಕ್ಕಳನ್ನ ಹೆಂಗ್ ಸಾಕಿದ್ರೋ ಅದಕ್ಕಿಂತ ಹೆಚ್ಚಿನಾಗಿ ನನ್ನ ಸಾಕ್ತಾರೆ ಸ್ನೇಹಿತರೆ. ಯಾವ ತರ ಸಾಕ್ತಾರೆ ಈ ಕಾಂಟ್ ಇಮ್ಯಾಜಿನ್. ನಾನು ಮೀಟಿಂಗ್ ಗಳಿಗೆ ನಡ್ಕೊಂಡು ಹೋಗ್ತಿದ್ದೆ ಸ್ನೇಹಿತರೆ, ₹3 ಇಲ್ದೆ, ನಾನು ವೆಹಿಕಲ್ ಇಲ್ಲದೆ ಓಡಾಡ್ತಿದ್ದೆ. ಬಟ್ ಅವರು ಅವ್ರದ ಒಂದು ಎಕ್ಸೆಲ್ ಗಾಡಿನ ಕೊಡ್ತಾರೆ, ನೀನು ಓಡಾಡೋ ಬಿಸ್ನೆಸ್ ಕಟ್ಟು ಅಂತ ಹೇಳ್ತಾರೆ, ಸಪೋರ್ಟ್ ಮಾಡ್ತಾರೆ. ಈ ಬಿಸ್ನೆಸ್ ಇಂದ ನಾನ್ ಬಿಲೀವ್ ಮಾಡೋದಕ್ಕೆ ದೇವರು ಮೋದಿ ಕೇರ್ ಮುಖಾಂತರ ಒಂದು ತಂದೆ ತಾಯಿನ ನನಗೆ ಕೊಡ್ತಾರೆ ಸ್ನೇಹಿತರೆ. ಬಿಸ್ನೆಸ್ ನ ಕಟ್ಟಕ್ ಶುರು ಮಾಡ್ತೀನಿ ಸ್ನೇಹಿತರೆ. ಯಾವಾಗ ಅವರು ನನ್ನ ಜೀವನದಲ್ಲಿ ಎಂಟ್ರಿ ಆದ್ರೂ ಬಿಸ್ನೆಸ್ ತಿರುಗುತ್ತೆ ಸ್ನೇಹಿತರೆ. ನಾನು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀನಿ. ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ಸ್ನೇಹಿತರೆ, ಒಂದೇ ತಿಂಗಳಲ್ಲಿ ನಾನು ಮತ್ತೆ ರಿಟರ್ನ್ ತಿರುಗಿ ನೋಡಲ್ಲ. ಒಂದೇ ತಿಂಗಳು 88,000 ಬಿಸ್ನೆಸ್ ಮಾಡ್ತೀನಿ ಸ್ನೇಹಿತರೆ. ಅದಾದ ನೆಕ್ಸ್ಟ್ ಮಂತ್ ನನ್ನ ಬಿಸ್ನೆಸ್ 1,42,000 ಆಗುತ್ತೆ. 1,60,000 ಆದ್ರೆ ಡೈರೆಕ್ಟರ್ ಆಗ್ಬೋದು, ಸಾರಿ ಸಿಲ್ವರ್ ಅಚೀವರ್ ಆಗ್ಬೋದಾಗಿತ್ತು. ಏನಕ್ಕೆ ಸಿಲ್ವರ್ ಅಚೀವರ್ ಆಗ್ಬೇಕು ಅಂತ ಆಸೆ ಪಡ್ತಿದ್ರೆ, ಆ ಟೈಮಲ್ಲಿ ನಮ್ಮೆಲ್ಲರ ಗಾಡ್ ಫಾದರ್ ಸಮೀರ್ ಮೋದಿ ಸರ್ ಅವರು ಬೆಂಗಳೂರು ಕೋರಮಂಗಲ ಇಂಡೋರ್ ಸ್ಟೇಡಿಯಂಲಿ ಸೀತಾರಾಮ್ ಕಿ ರಾತ್ ಪ್ರೋಗ್ರಾಮ್ಗೆ ಬರ್ತಾರೆ. ಆ ಪ್ರೋಗ್ರಾಮ್ಗೆ ಸೆಲೆಕ್ಟ್ ಆಗ್ಲಿಕ್ಕೆ ಎಲ್ಲರೂ ಎಫರ್ಟ್ ಆಗ್ತಾರೆ ಸ್ನೇಹಿತರೆ. ನಾನು ಎಫರ್ಟ್ ಆಗ್ತೀನಿ, ಬಟ್ 18% ಅಚೀವ್ ಆಗುತ್ತೆ. ಅವ್ರ ಹತ್ರ ನಾನು ಅವಾರ್ಡ್ ತಗೊಳ್ಳೋ ಅವಕಾಶ ಸಿಗಲ್ಲ ಸ್ನೇಹಿತರೆ, ಬಟ್ ಅವ್ರನ್ನ ನೋಡುವಂತ ಅವಕಾಶ ಸಿಗುತ್ತೆ. ನಾನು ಅದನ್ನ ಖುಷಿ ಪಡ್ತೀನಿ. ಬಟ್ ಅವಾರ್ಡ್ ತಕೊಂಡ್ ಬಂದ್ಮೇಲೆ ಆ ಸಿಲ್ವರ್ ಅಚೀವರ್ ನನ್ನ ಗೋಲ್ ಏನಿದೆ ಅದನ್ನ ರೀಚ್ ಮಾಡ್ತೀನಿ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಬೇಡ. ಅದ್ರ ಮಧ್ಯೆ ನನ್ನ ಕಷ್ಟಗಳೇ ಬೇಕಾದಷ್ಟಿದೆ, ಬೇಕಷ್ಟೇ. ಅಕ್ಕ ತಂಗಿರ ಮದುವೆ ಮಾಡ್ಬೇಕಾಗಿರುತ್ತೆ, ಸಮಸ್ಯೆಗಳೆಲ್ಲ ಇರುತ್ತೆ. ಈ ತರ ಸಂದರ್ಭದಲ್ಲಿ ನನ್ನ ಜರ್ನಿ ಸಾಗ್ತಾ ಇರುತ್ತೆ ಸ್ನೇಹಿತರೆ. ಈ ತರ ಸಾಗುವಂತಹ ಸಂದರ್ಭದಲ್ಲಿ ಕಂಪನಿ ಬಿಸ್ನೆಸ್ ತುಂಬಾ ಚೆನ್ನಾಗಿ ಹೋಗ್ತಾ ಇರತ್ತೆ ನಂದು. ಎಲ್ಲಾ ಕಂಪನಿಗಳು, ಪ್ರತಿಯೊಂದು ಕಂಪನಿ ಅಪ್ಡೇಟ್ ಆಗ್ತಾ ಇರ್ತಾರೆ. ಹಾಗೆ ಕೂಡ ಮೋದಿಕರು ಕೂಡ ಬೆಳವಣಿಗೆಗೆ ನಾನು ಮಾಡ್ಬೇಕಾದ್ರೆ ಗುಡ್ ಇತ್ತು, ಬೆಟರ್ ಆಯ್ತು, ಈಗ ದ ಬೆಸ್ಟ್ ಕಂಪನಿ ಆಗಿದೆ. ಕಂಪನಿ ಕೂಡ ಬೆಸ್ಟ್ ಮಾಡ್ಬೇಕು ಅಂತ ಹೊರಡ್ತಾ ಇರ್ತದೆ ಸ್ನೇಹಿತರೆ. ಇಮಿಡಿಯೇಟ್ ಸಿಸ್ಟಮ್ ನ ಚೇಂಜ್ ಮಾಡ್ತಾರೆ. ಸಿಸ್ಟಮ್ ಮಿಸ್ ಚೇಂಜ್ ಅಂದ್ರೆ 2,450 ಇರುವಂತದ್ದು 3,600 ರೂಪೀಸ್ ಆಗುತ್ತೆ. ಬಿಸ್ನೆಸ್ ಸಿಕ್ಕಾಬಟ್ಟೆ ಏರಿಳಿತಗಳನ್ನ ಕಾಣುತ್ತೆ ಸ್ನೇಹಿತರೆ. ಏರುಗತಿ ಹೋಗಿದ್ದು ಮತ್ತೆ ಬಿಸ್ನೆಸ್ ಫುಲ್ ಪ್ರಪಾತಕ್ಕೆ ಬೀಳುತ್ತೆ. ಬಿಸ್ನೆಸ್ ಏನೂ ಇರಲ್ಲ, ಮತ್ತೆ ನನ್ನ ಇನ್ಕಮ್ ಕೂಡ ಡ್ರಾಪ್ ಆಗುತ್ತೆ. ಬಿಸ್ನೆಸ್ ಇದ್ದೇ ಆ ತರ ಡ್ರಾಪ್ ಆಗುತ್ತೆ. ಸಿಕ್ಕಾಬಟ್ಟೆ ಯೋಚನೆ ಮಾಡ್ತೀನಿ ಸ್ನೇಹಿತರೆ. ಆ ತರ ಬಿಸ್ನೆಸ್ ಮಾಡುವಂತ ಸಂದರ್ಭದಲ್ಲಿ ನನಗೂ ಏಜ್ ಆಗ್ತಾ ಇರುತ್ತೆ. ಬಟ್ ಅವಾಗ ನನಗೆ ಒಬ್ಬ ಸಂಗಾತಿ ಪರಿಚಯ ಆಗುತ್ತೆ. ನನ್ನ ವೈಫ್, ಇವತ್ತು ಏನ್ ನನ್ನ ವೈಫ್ ಇದಾರೆ ನಂದಿನಿ ಟಿ ಅಂತ ಹೇಳ್ಬಿಟ್ಟು, ಅವ್ರು ನನ್ನ ಸಂಗಾತಿಯಾಗಿ ಬರ್ತಾರೆ. ಅವ್ರನ್ನ ಲವ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ, ನಾನು ಅವ್ರು ಲವ್ ಮಾಡ್ತಾ ಇರ್ತೀವಿ. ಆವಾಗ ಅವ್ರೊಂದು ನನಗೆ ಪ್ರಾಮಿಸ್ ಮಾಡ್ತಾರೆ, ನೀನು ಮೋದಿ ಕೇರ್ ಬಿಸ್ನೆಸ್ ಅಲ್ಲಿ ಬೆಳಿತೀಯ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನೀನ್ ಲವ್ ಮಾಡ್ತೀನಿ. ಇನ್ ಯಾವ್ದೇ ರೀತಿ ನಿನ್ನ ಕ್ವಾಲಿಟೀಸ್ ಆಗ್ಲಿ, ಅಥವಾ ನಿನ್ನ ಓದಿದ್ಯಾ, ಅಥವಾ ನಿನ್ ದೊಡ್ಡ ಶ್ರೀಮಂತ, ನಿನ್ ಬಗ್ಗೆ ನಂಗೆ ಏನು ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋದು ಏನಂದ್ರೆ ನೀನ್ ಮೋದಿ ಕೇರ್ ಮಾಡ್ತೀಯಾ ಅಂತ ಗೊತ್ತು, ಅದಕ್ಕೆ ನಾನು ನಿನ್ನ ಇಷ್ಟಪಡ್ತೀನಿ. ನೀನ್ ಮೋದಿ ಕೇರ್ ಅಚೀವ್ ಆಗ್ಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಈ ತರ ಬ್ಯಾಕ್ ಗ್ರೌಂಡ್ ಇಲ್ಲ, ಏನಿಲ್ಲ, ನನ್ನನ್ನು ನಂಬಿಟ್ಟು ಅವ್ರು ಲವ್ ಮಾಡ್ತಿದ್ರೆ ನನಗೆ ಇನ್ನೂ ಮನಸ್ಸಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತದೆ. ಏನಾದ್ರು ಮಾಡ್ಲೇಬೇಕು, ನನ್ನೊಬ್ಬರು ನಂಬ್ತೀನಿ ಅಂತಿದ್ದಾರೆ, ಅವ್ರ ನಂಬಿಕೆನ ಉಳಿಸ್ಕೊಳ್ಬೇಕು, ಏನಾದ್ರು ಒಂದು ಮಾಡ್ಬೇಕು ಅಂತ ಮನ್ಸೂರಿಗೆ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಅಷ್ಟೊತ್ತಿಗೆ ಒಬ್ಬ ಸಾಕು ಅಪ್ಪ ಅಮ್ಮ ಸಿಕ್ಕಿರ್ತಾರೆ, ಇನ್ನೊಬ್ರು ಮೋದಿ ಕೇರಿಂದ ವೈಫ್ ಆಗಿ ಸಿಗೋಕೆ ಒಬ್ರು ರೆಡಿ ಆಯ್ತಾರೆ. ಅಂದ್ರೆ ಮೋದಿ ಕೇರ್ ಫ್ಯಾಮಿಲಿ ಏನ್ ಕೊಡ್ತು ಅಂದ್ರೆ ತಂದೆ ತಾಯಿನ ಕೊಡ್ತು, ವೈಫ್ನ ಕೊಡ್ತು. ಈಗೇನೆ ಜರ್ನಿ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಆ ಸಮಯದಲ್ಲಿ ಕಂಪನಿ ಅಮೌಂಟ್ 3,600 ರೂಪಾಯಿ ಇರುತ್ತೆ. ಅದು ಫಂಟಾಸ್ಟಿಕ್ ಬದಲಾವಣೆ ಆಗುತ್ತೆ. ಇಡೀ ಕರ್ನಾಟಕದಲ್ಲಿ ತುಂಬಾ ಬದಲಾವಣೆ ಆಗುತ್ತೆ. ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾರೆ, ಬೇರೆ ಯಾರು ಅಲ್ಲ, ಚಂದ್ರು ಅವರು ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ಇವತ್ತು ನಾವು ಚಂದ್ರು ಸರ್ ಏನ್ ನೋಡ್ತೀವೋ, ದೊಡ್ಡ ರೆವಲ್ಯೂಷನ್, ಮಿರಾಕಲ್ ಚಂದ್ರು ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ನಾನು ಕಣ್ಣಾರ ನೋಡ್ತೀನಿ. ನಾನು ಮತ್ತೆ ಚಂದ್ರು ಸರ್ ಇಬ್ರು ಒಟ್ಟಿಗೆ ಟೆಸ್ಟಿಮನಿ ಕೊಡ್ತು. ಅವರು ನಮ್ಮ ತರನೇ ಅವರು ಕಷ್ಟಪಟ್ಟಿದ್ದಾರೆ, ಅವರು ಮಾಡಿದ್ದಾರೆ ಅಂದ್ರೆ ನಾವ್ ಯಾಕೆ ಮಾಡಬಾರ್ದು ಅಂತ ನಮ್ಮ ಮನಸ್ಸಲ್ಲಿ ಅವರು ಕೂಡ ನಮ್ಗೆ ಇನ್ಸ್ಪೈರ್ ಆಗ್ತಾರೆ ಸ್ನೇಹಿತರೆ. ಚಂದ್ರು ಸರ್ ವೆರಿ ಗುಡ್ ಬದಲಾವಣೆ ಅಂತ ಇಡೀ ಕರ್ನಾಟಕ ಪೂರ್ತಿ ಮಿರಾಕಲ್ ಚಂದ್ರು ಅನ್ನೋದಕ್ಕೆ ಮಿರಾಕಲ್ ಚಂದ್ರ ಹತ್ರ ವ್ಯವಸ್ಥೆ ಮಾಡ್ತಾರೆ ಸ್ನೇಹಿತರೆ. ಬಟ್ ನನ್ನ ಬಿಸ್ನೆಸ್ ಫುಲ್ ಡ್ರಾಪ್ ಆಗಿರುತ್ತೆ. ನಾನು ಪ್ರತಿ ಮೀಟಿಂಗ್ ಗಳಿಗೆ ಹೋದಾಗ ಹೊರಗಡೆ ಕೂತ್ಕೊಳ್ಳಿ ಜನಗಳನ್ನ ಬರೋದು ನೋಡುವಂಥದ್ದು, ಸಿಕ್ಕಾಬಟ್ಟೆ ಯೋಚನೆ ಮಾಡ್ತಾ ಇರ್ತೀನಿ. ಇಂಥ ಸಂದರ್ಭದಲ್ಲಿ ನನ್ನ ಅಪ್ಲೈನ್ಸ್ ಸಿಕ್ಕಾಬಟ್ಟೆ ಯೋಚನೆ ಮಾಡ್ತಾರೆ. ಎಸ್, ಏನಾದ್ರೂ ಒಂದು ಮಾಡ್ಬೇಕು, ಮೈಸೂರಲ್ಲಿ ಬದಲಾವಣೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ನನಗೆ ನನ್ನ ಇಬ್ಬರು ಲೆಜೆಂಡರಿ ಲೀಡರ್ಸ್ ನನ್ನ ಮನೆಗೆ ಬರ್ತಾರೆ, ನನ್ನ ಸಾಕಿದಂತ ಅವ್ರ ಮನೆಗೆ ಬರ್ತಾರೆ. ಬೇರೆ ಯಾರು ಅಲ್ಲ, ವಿಜಯ್ ಸರ್ ಮತ್ತೆ ಶ್ರೀನಾಥ್ ಸರ್. ಅದೇನ್ ನನ್ನಲ್ಲಿ ಕಂಡ್ರೋ ನನಗೆ ಗೊತ್ತಿಲ್ಲ. ನಾನು ಯಾವತ್ತೂ ಕೂಡ ಜಾಸ್ತಿ ಅವ್ರ ಜೊತೆ ಒಡನಾಟ ಇಟ್ಕೊಂಡವನಲ್ಲ, ಯಾರ ಜೊತೆ ಜಾಸ್ತಿ ಬೆರೆತವನಲ್ಲ. ಯಾಕೆ ನನ್ನ ಸಮಸ್ಯೆಗಳೇ ಬೇಕಾದಷ್ಟಿದೆ, ನನ್ನ ಜೀವನ ಮಾಡೋದು ಸಾಕಿರುತ್ತೆ. ಬಟ್ ಅವ್ರು ವಿಜಯ್ ಸರ್ ಅಂಡ್ ಶ್ರೀನಾಥ್ ಸರ್ ನನ್ನ ಮನೆಗೆ ಬರ್ತಾರೆ, ಸ್ಟೇ ಆಗ್ತಾರೆ. ಇವತ್ತು ವಿಜಯ್ ಸರ್ ಇವರು ಮತ್ತೆ ರಾಜು ಸರ್ ಇರ್ಬೋದು, ಸಾಕಷ್ಟು ದುಡ್ಡನ್ನ ಸಂಪಾದನೆ ಮಾಡ್ತಿದ್ದಾರೆ, ಸಾಕಷ್ಟು ನೇಮ್ ಆಫ್ ಮಾಡ್ತಿದ್ದಾರೆ. ಬಟ್ ಅವ್ರು ಯಾವ ತರ ಕಷ್ಟಪಡ್ತಾರೆ ನನ್ಗೆ ಗೊತ್ತು ಸ್ನೇಹಿತರೆ. ಅವ್ರು ಬರ್ತಾರೆ, ಮೈಸೂರು ಬಸ್ ಸ್ಟ್ಯಾಂಡ್ ಇಳಿತಾರೆ, ಆಟೋ ಮಾಡ್ಕೊಂಡು ನನ್ನ ಮನೆಗೆ ಬರ್ತಾರೆ, ಸ್ಟೇ ಆಗ್ತಾರೆ ಸ್ನೇಹಿತರೆ. 3 ದಿವಸ
ಇಡೀ ಮೈಸೂರು ಎಷ್ಟು ಜನ ಲೀಡರ್ಸ್ ಇದಾರೆ, ಯಾರ ಹತ್ರನೂ ಹೋಗಲ್ಲ, ನನ್ನ ಮನೆಗೆ ಬರ್ತಾರೆ. ನನಗೆ ಅದೇ ಖುಷಿ, ಈ ದೊಡ್ಡ ಲೀಡರ್ಸ್ ನನ್ನ ಮನೆಗೆ ಬಂದು ನನ್ ಜೊತೆ ಕೂತ್ಕೊಂಡು ಮಾತಾಡ್ತಿದ್ರೆ ಏನಾದ್ರು ಮಾಡೋಣ, ಬಿಸ್ನೆಸ್ ಎತ್ತೋಣ ಅಂತ ಹೇಳ್ಬಿಟ್ಟು ನನಗೆ ಇನ್ಸ್ಪೈರ್ ಮಾಡ್ತಾರೆ ಸ್ನೇಹಿತರೆ. ನನ್ ನಿಜವಾಗ್ಲೂ ಹೇಳ್ಕೊಳಕ್ ಆಗಲ್ಲ, ತುಂಬಾ ಖುಷಿ ಆಗುತ್ತೆ. ನನ್ ಮನೇಲಿ ಸ್ಟೇ ಆಗ್ತಾರೆ, ನನ್ ಜೊತೆ ಗಾಡಿಲಿ, ನನ್ನ ಹತ್ರ ಎಕ್ಸೆಲ್ ಇತ್ತು, ಸ್ಪೆಂಡರ್ ಇತ್ತು, ಕರ್ಕೊಂಡು ಹೋಗ್ತಿದೆ. ಎಲ್ಲಿ ಅಂದ್ರೆ ಅಲ್ಲಿ ಬೀದಿಲಿ ಇವ್ರಿಗೆ ಮಾತಾಡಿ ಸರ್, ಇವ್ರಿಗೆ ಮಾತಾಡಿ ಸರ್, ಇವ್ರಿಗೆ ಮಾತಾಡಿ ಸರ್, ಇವ್ರಿಗೆ ಹೇಳಿ ಸರ್, ಇವ್ರಿಗೆ ಹೇಳಿ, ಇಷ್ಟೇ ನಂಗೆ ಗೊತ್ತಿದ್ದು. ಎಲ್ಲರಿಗೂ ಹೇಳ್ತಾರೆ, ಬಂದು ಹೋಗ್ತಾರೆ. ಆಮೇಲೆ ಶ್ರೀನಾಥ್ ಬಂದು ಹೋಗ್ತಾರೆ, ಆಮೇಲೆ ಪ್ರಶಾಂತ್ ಸರ್ ನಿಂತ್ಕೊತಾರೆ ಫೀಲ್ಡ್ಗೆ. ಇವರೆಲ್ಲ ಬಂದು ಆದ್ಮೇಲೆ ಇನ್ನೊಬ್ಬ ದೊಡ್ಡ ಲೀಡರ್ ಬರ್ತಾರೆ, ಅವರೇ ರಾಜು ಸರ್ ಬಂದು ಆ ಬಿಸ್ನೆಸ್ ಮತ್ತೆ ಪಿಕ್ ಮಾಡ್ತಾರೆ ಸ್ನೇಹಿತರೆ. ಮತ್ತೆ ಬಿಸ್ನೆಸ್ ಎತ್ತರಕ್ಕೆ ಹೋಗುತ್ತೆ. ನನ್ನ ಕಷ್ಟಗಳೆಲ್ಲ ಫುಲ್ಫಿಲ್ ಆಗಿ ಶುರು ಆಗ್ತಾ ಇದೆ ಅಂತ ಅನ್ಕೊಳ್ಳೋ ಸಮಯದಲ್ಲಿ ಮತ್ತೆ ಕಂಪ್ನಿ ಸ್ಪಿಲ್ ಅವ್ರನ್ನ ತಂದ್ಬಿಡುತ್ತೆ ಸ್ನೇಹಿತರೆ. ಕಂಪ್ನಿಗೆ ಹೇಳಿದ್ನಲ್ಲ, ಗುಡ್ ಬೆಟರ್ ಬೆಸ್ಟ್ ಹೋಗ್ತಾ ಇದೆ, ಯೋಚನೆ ಮಾಡ್ತಾ ಇದೆ. ನನ್ನ ಮತ್ತೆ ಕಂಪ್ನಿ ಸ್ಪಿಲ್ ಅವ್ರನ್ನ ತರುತ್ತೆ, ಮತ್ತೆ ನನ್ನ ಬಿಸ್ನೆಸ್ ಫುಲ್ ಪ್ರಪಾತಕ್ಕೆ ಹೋಗುತ್ತೆ. ಸ್ಪಿಲ್ ಅವರ್ ಅಪ್ಲೈನ್ ಸ್ಪಿಲ್ ಅವ್ರಲ್ಲ ಬಂದು ಸ್ಟ್ರಾಂಗ್ ಲೆಗ್ ಹೊಡಿಯಕ್ಕೆ ಶುರು ಆಗುತ್ತೆ. ಅಲ್ಲೂ ಕೂಡ ಇನ್ಕಮ್ ವೇರಿಯೇಷನ್ ಆಗುತ್ತೆ ಸ್ನೇಹಿತರೆ. ಬಟ್ ನಾನು ಯಾವತ್ತೂ ಕೂಡ ಮೋದಿ ಕೇರ್ ಬಗ್ಗೆ ನಂಬಿಕೆನ ಕಳೆದುಕೊಳ್ಳಿಲ್ಲ. ಯಾಕಂದ್ರೆ ಮೋದಿ ಕೇರ್ ಬಿಸ್ನೆಸ್ ಇರೋದೇ ಹೀಗೆ, ಸಿಸ್ಟಮ್ ಪವರ್ಫುಲ್ ಆಗಿದೆ, ಅರ್ಥ ಮಾಡ್ಕೊಳಕ್ ಆಯ್ತಲ್ಲ ನನ್ನ ಕೇಳಿ. ಯಾವ ತರ ವಿಡ್ತ್ ಹಾಕ್ಬೇಕು, ಯಾವ ತರ ಡೆಪ್ತ್ ಹಾಕ್ಬೇಕು, ಯಾವ ತರ ಮೀಟಿಂಗ್ ಅಟೆಂಡ್ ಮಾಡ್ಬೇಕು, ಏನ್ ಟ್ರೈನಿಂಗ್ ನನಗೆ ಗೊತ್ತಾಗ್ತಿಲ್ಲ. ಇಟ್ಸ್ ಅ ಪ್ರಾಬ್ಲಮ್ ನನ್ನ ಸೈಡ್ ಇಂದ ಇರುತ್ತೆ. ಮತ್ತೆ ನಾನು ಧೈರ್ಯ ಗಿಡಲ್ಲ ಸ್ನೇಹಿತರೆ. ಬಟ್ ಅದೇ ಅಷ್ಟು ಹೊತ್ತಿಗೆ ನನ್ಗೆ ಆಲ್ರೆಡಿ ಏಜ್ ಆಗಿರೋದ್ರಿಂದ ನನ್ನ ಅಕ್ಕ ತಂಗಿರ ಮದುವೆಗಳನ್ನ ಮಾಡ್ಬೇಕಾಗಿರುತ್ತೆ. ಆ ಜವಾಬ್ದಾರಿಗಳನ್ನ ಮುಗಿಸ್ಕೊಂಡು ಎಲ್ಲರಿಗೂ ಮದುವೆ ಮಾಡಿ ನನ್ನ ಮದುವೆಗೂ ಸಜ್ಜಾಗಿರ್ತೀನಿ ಸ್ನೇಹಿತರೆ. ನನ್ನ ಮದುವೆ ಆಗುತ್ತೆ. ನನ್ನ ಮದುವೆ ಆದ್ಮೇಲೆ ಕಾರಣಾಂತರಗಳಿಂದ ಫ್ಯಾಮಿಲಿನ ಸಾಗಿಸ್ಲೇಬೇಕು. ಜೀವನ ತುಂಬಾ ಟಫ್ ಇರುತ್ತೆ. ಫ್ಯಾಮಿಲಿ ಅಂತ ಬಂದಾಗ ಮೊದಲನ್ನ ಒಬ್ನೇ ಇದೆ, ಫ್ಯಾಮಿಲಿ ಇದೆ, ಅಪ್ಪ ಅಮ್ಮನೆಲ್ಲ ಮೈಸೂರಿಗೆ ಕರ್ಕೊಂಡು ಬಂದಿದ್ದೀನಿ. ತುಂಬಾ ಕಷ್ಟ ಇದೆ, ಜೀವನ ಮಾಡ್ಬೇಕಂತ ಪರಿಸ್ಥಿತಿ ಇದ್ದೇ ಇದೆ. ಆವಾಗ ನನಗೆ ಮೋದಿ ಕೇರ್ ಅವತ್ತು ಕೂಡ ನನಗೆ ಹೆಂಗೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಸ್ನೇಹಿತರೆ, ನನಗೊಂದು ಅವಕಾಶ ಹೊರಗಡೆಯಿಂದ, ನನ್ನ ಕೆಲಸಕ್ಕೆ ಹೋಗ್ದವನಲ್ಲ, ಓದಿದ ತಕ್ಷಣ ಡೈರೆಕ್ಟ್ ಆಗಿ ನಾನು ಮೋದಿ ಕೇರ್ಗೆ ಬಂದಿರ್ತೀನಿ. ಆ ತರ ಒಂದು ಸಂದರ್ಭದಲ್ಲಿ ನನಗೊಂದು ಕಂಪ್ನಿ ಕೈ ಬೀಸಿ ಕರೆಯುತ್ತೆ ಸ್ನೇಹಿತರೆ. ನನ್ನ ಹತ್ರ ಏನೂ ಕೇಳಲ್ಲ. ಅವರು ನನ್ನ ಜೀವನದಲ್ಲಿ ದೊಡ್ಡ ವ್ಯಕ್ತಿ, ನೆನೆಸ್ಕೊಳ್ಬೇಕಂತ ವ್ಯಕ್ತಿ. ಆ ವ್ಯಕ್ತಿ ನೆನೆಸಿಲ್ಲ ಅಂದ್ರೆ ಭಗವಂತ ನನಗೆ ಒಳ್ಳೇದ್ ಮಾಡಲ್ಲ. ಆ ವ್ಯಕ್ತಿ ನನಗೆ, ನಿನ್ ಎಜುಕೇಶನ್ ಏನು, ನಿನಗೆ ಇಂಗ್ಲಿಷ್ ಬರುತ್ತಾ, ನಿನ್ ಬ್ಯಾಕ್ ಗ್ರೌಂಡ್ ಅನ್ನು ಏನೂ ಕೇಳಲ್ಲ. ಮೋದಿ ಕೇರ್ ಹೇಗಿದೆಯೋ ಅದೇ ರೀತಿ ಅವರು ನನಗೊಂದು ಒಳ್ಳೆ ಅವಕಾಶನ ಕೊಡ್ತಾರೆ. ಸಿಟಿ ಟುಡೇ ಅಂತ ಒಂದು ಇಂಗ್ಲಿಷ್ ದಿನಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಮ್ಯಾನೇಜರ್ ಆಗಿ ಒಂದು ಪೋಸ್ಟ್ ಕೊಡ್ತಾರೆ ಸ್ನೇಹಿತರೆ. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಡಿಗ್ರಿ ನಾನು HEG ಹಿಸ್ಟ್ರಿ ಎಕನಾಮಿಕ್ಸ್ ಜಾಗ್ರಫಿ ಮಾಡಿರುವಂತ ವ್ಯಕ್ತಿಗೆ ಒಂದು ಕಂಪನಿಯಲ್ಲಿ ನನಗೊಂದು ಒಳ್ಳೆ ಪೋಸ್ಟ್ ಕೊಡ್ತಾರೆ. ನನ್ನ ಸಂಬಳ 30,000 ರೂಪಾಯಿ ಇರುತ್ತೆ. ಬಟ್ ನನ್ನ ವೈಫ್ ಆಗ್ಲೂ ಕೇಳ್ತಾರೆ, ಅಲ್ಲ ರೀ ನೀವು ಮೋದಿ ಕೇರ್ ಮಾಡಿ ಅಂತಂದ್ರೆ ಕೆಲ್ಸಕ್ಕೆ ಸೇರ್ಕೊಂಡಿದಿರಲ್ಲ ಅಂತ. ಕೆಲಸ ಸೇರ್ಕೊಂಡಿದ್ದೀನಿ ಜೀವನ ಮಾಡ್ಲಿಕ್ಕೆ, ಜೀವನ ಶೈಲಿ ಇಲ್ಲಿಂದನೇ ಬದಲಾವಣೆ ಆಗ್ಬೇಕು. ಸದ್ಯಕ್ಕೆ ನನ್ನ ಬಡತನ ಸುಧಾರಣೆ ಆಗ್ಲಿ, ನಮ್ಮ ಜೀವನ ನಡೀಲಿ, ಮೋದಿ ಕೇರ್ ನಾನು ಯಾವತ್ತೂ ಬಿಡಲ್ಲ ಅಂದ್ಬಿಟ್ಟು ಪಾರ್ಟ್ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ. ನಾನು ಬಂದಾಗ ಡೈರೆಕ್ಟ್ ಆಗಿ ಫುಲ್ ಟೈಮ್ ಅಂದ್ಬಿಟ್ಟೆ. ಫುಲ್ ಟೈಮ್ ಅಂದ್ರೆ ಏನ್ ಮಾಡ್ಬೇಕು ಅಂತಲೇ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ನನ್ನ ಬಿಸ್ನೆಸ್ ನ ಪಾರ್ಟ್ ಟೈಮ್ ಅಲ್ಲಿ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಪಾರ್ಟ್ ಟೈಮ್ ಅಲ್ಲಿ ಮಾಡ್ತಾ ಮತ್ತೆ ನಾನು ಒಂದು ಡೈಮಂಡ್ ಅನ್ನು ಅಚೀವ್ಮೆಂಟ್ ನ ಮಾಡ್ತೀನಿ. ಅಲ್ಲಿ ನನ್ನ ಬಿಸ್ನೆಸ್ ಮತ್ತೆ ಕಾನ್ಫಿಡೆನ್ಸ್ ಆಗುತ್ತೆ, ಮತ್ತೆ ನನ್ನ ಇನ್ಕಮ್ ಬೂಸ್ಟ್ ಅಪ್ ಆಗುತ್ತೆ ಸ್ನೇಹಿತರೆ. ಅಂದ್ರೆ ಎಲ್ಲವನ್ನೂ ಮಾಡ್ಕೊಂಡಿರೋ ಸ್ನೇಹಿತರೆ, ನಾನು ಮಾಡಿರುವಂತಹ ತಪ್ಪಿದೆ, ನಾನ್ ಮಾಡಿರುವಂತ ಎಡವಟ್ಟಿದೆ. ಆವಾಗೆಲ್ಲ ಮೈಸೂರಿನಲ್ಲಿ ನಿಮ್ಗೆ ಈಗೆಲ್ಲ DPಗಳಿದೆ, ಫೇಸ್ಬುಕ್ ಇದೆ, ವಾಟ್ಸ್ಆಪ್ ಇದೆ. ಅವಾಗೆಲ್ಲ ನಮಗೆ ಸಮಸ್ಯೆಗಳಂದ್ರೆ ಒಂದೇ ಆಫೀಸು ಅಗ್ರದಲ್ಲಿ ಇದ್ದದ್ದು, ಕುವೆಂಪು ನಗರದಲ್ಲಿ ಒಂದೇ ಆಫೀಸ್ಗೆ ಹೋಗ್ಬೇಕು, ಅದು ಬಸ್ ಹಿಡಿದು ಹೋಗ್ಬೇಕು, ಪ್ರಾಡಕ್ಟ್ ಇದ್ರೆ ತಗೊಳ್ಬೇಕು, ಇಲ್ಲ ಅಂದ್ರೆ ಪ್ರಾಡಕ್ಟ್ ಬರೋರ ಕಾಯ್ಬೇಕು. ವೆರಿ ಚಾಲೆಂಜಸ್. ಆವಾಗೆಲ್ಲ ಜನ ನನಗೆ ಹೆಂಗ್ ಹೇಳ್ತಿರೋ, ಇವೆಲ್ಲ ಬಿಸ್ನೆಸ್ ನಡೆಯಲ್ಲ, ನೋಡಿದೀವಿ. ಅವಾಗೆಲ್ಲ ಸಿಕ್ಕಾಪಟ್ಟೆ ಸ್ಕೀಮ್ಗಳಾವಳಿ, RMP ಅಂತೆ, VKN ಅಂತೆ, E-Life ಅಂತೆ, ಆವೆ ಈವೆ ಬೇಕಾದಷ್ಟುಗಳಿದ್ದು. ಅವೆಲ್ಲದ್ರ ನಡುವೆ ನಮ್ಮ ಬಿಸ್ನೆಸ್ ನಾವು ಕಟ್ಬೇಕಾಗಿತ್ತು. ಅವಾಗೆಲ್ಲ ಹೇಳಿದ್ನಲ್ಲ, ಪ್ರಾಡಕ್ಟ್ ಡೆಮೋಗಳನ್ನ ಮೇಂಟೈನ್ ಮಾಡೋದು. ನಮ್ಗೆಲ್ಲರಿಗೂ ಬೆಸ್ಟ್ ಟೂಲ್ ಏನಂತಂದ್ರೆ, ಬೆಸ್ಟ್ ಲೀಡರ್ ಮೀನ್ಸ್ ಪ್ರಶಾಂತ್ ಕುಮಾರ್ ಯಾವಾಗ್ಲೂ ನಮ್ಗೆ ಸಪೋರ್ಟಿವ್ ಆಗಿ ನಿಂತಿರೋ. ವಿತೌಟ್ ಪ್ರಶಾಂತ್ ಕುಮಾರ್ ಸಪೋರ್ಟ್ ಇಲ್ಲದೆ ನಾವ್ ಯಾರು ಕೂಡ ಏನು ಅಚೀವ್ ಮಾಡ್ಲಿಕ್ಕೆ ಆಗಲ್ಲ. ಅವತ್ತೊಂದು ದಿವಸ ಮೈಸೂರಿನಲ್ಲಿ ಪೇಡ್ ಇವೆಂಟ್ ನ ಮಾಡ್ತಿದ್ರು. ಅಂತ ಪೇಡ್ ಇವೆಂಟ್ ಗೆ ನಾವು ದುಡ್ಡು ಕೊಟ್ಟು ಹೋಗ್ತೀವಿ ಸ್ನೇಹಿತರೆ. ಓಪನ್ ಏರ್ ಥಿಯೇಟರ್ ಗಳಲ್ಲಿ ಮಾಡ್ತಿರೋ ಅಂತ ಇವೆಂಟ್ ಗೆ ನಾವು ಓಪನ್ ಏರ್ ಥಿಯೇಟರ್ ಗಳಲ್ಲಿ ಬಿಲ್ಡ್ ಮಾಡ್ತಿದ್ವು. ಮೈಸೂರು ಗತವೈಭವ ಬಿಸ್ನೆಸ್ ನಡೆಯಲ್ಲ ಅನ್ನೋ ಟೈಮಲ್ಲಿ ನಾವು ಸ್ನೇಹಿತರೆ ಓಪನ್ ಏರ್ ಥಿಯೇಟರ್ ನ ಫಿಲ್ ಮಾಡಿದೀವಿ. ಅಂತ ಒಂದು ಕೆಪಾಸಿಟಿ ಇದ್ದಂತ ಮೈಸೂರು ಬಿಸ್ನೆಸ್ ವೇರಿಯೇಷನ್ ಆಗುತ್ತೆ. ನಾನು ಕೆಲಸಕ್ಕೆ ಹೋಗ್ತೀನಿ ಸ್ನೇಹಿತರೆ. ಕೆಲ್ಸಕ್ಕೆ ಹೋದ್ಮೇಲೆ ನನ್ನ ಜೀವನ ಕೂಡ ಸ್ವಲ್ಪ ಸುಧಾರಿಸ್ತಾ ಹೋಗ್ತಾ. ಬಟ್ ಪಾರ್ಟ್ ಟೈಮ್ ಅಲ್ಲಿ ಮೋದಿ ಕೇರ್ ನಾನು ಯಾವತ್ತೂ ಮರೆಯಲ್ಲ. ಮೋದಿ ಕೇರ್ನ ಪಾರ್ಟ್ ಟೈಮ್ ಅಲ್ಲಿ ಮಾಡ್ತಾ ಹೋಗ್ತಾ ಇರ್ತೀನಿ. ಪರ್ಚೇಸ್ ಮಾಡುವಂತದ್ದಾಗ್ಲಿ, ಟೀಮ್ ಕಟ್ಟುವಂತದ್ದಾಗ್ಲಿ ಪಾರ್ಟ್ ಟೈಮ್ ಅಲ್ಲಿ ಮಾಡ್ತಾ ಹೋಗ್ತೀನಿ. ಬಟ್ ಆ ಸಂದರ್ಭದಲ್ಲಿ ನನ್ನ ಟೀಮ್ ಕೂಡ ತುಂಬಾ ಗ್ರೋತ್ ಆಗಿರುತ್ತೆ. ಇವತ್ತು ನೀವೇ ನೋಡಿದ್ರೆ ನಮ್ಮ ಲೀಡರ್ಸ್ ಎಲ್ಲ ತುಂಬಾ, ನನ್ನ ಡೌನ್ ತುಂಬಾ ಅಚೀವ್ಮೆಂಟ್ ನ ಮಾಡಿದ್ರೆ. ಇವತ್ತು ಚೇತನ ಪ್ರವೀಣ್ ಭಾರತ್ ಇರ್ಬೋದು, ಶೈಲಜರ್ ಇರ್ಬೋದು, ಗಿರೀಶ್ ಬಾಬು ಇರ್ಬೋದು, ಕಾರ್ತಿಕ್ ಇರ್ಬೋದು, ಸಂದೇಶ್ ಇರ್ಬೋದು, ನಟರಾಜ್ ಇರ್ಬೋದು, ಸೋ ಮೆನಿ ಪೀಪಲ್ಸ್, ರವೀಂದ್ರಮನ್ ಅವರು ಇರ್ಬೋದು. ತುಂಬಾ ಜನ ಬಿಸ್ನೆಸ್ ತುಂಬಾ ಚೆನ್ನಾಗಿ ಕಟ್ತಾ ಇದಾರೆ. ತುಂಬಾ ವೇಗವಾಗಿ ಹೋಗುತ್ತೆ ಸ್ನೇಹಿತರೆ.
ಬಿಸ್ನೆಸ್ ನಾನು ಅನ್ಕೊಂಡಿದ್ಗಿಂತ ಚೆನ್ನಾಗಿ ಆಗ್ತಿರತ್ತೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ತೊಂದರೆ ಅಂತ ಏನ್ ನಡೆಯಲ್ಲ. ಬಟ್ ಇಂತಹ ಸಂದರ್ಭದಲ್ಲಿ ನಾನು ಮಾಡ್ತಿರ್ಲ, ಅವಾಗ ನನ್ನ ಇನ್ನೊಬ್ಬ ನನ್ನ ಕರೆದು ಹೇಳ್ತಾರೆ, ಪ್ರಸಾದ್ ಇಷ್ಟು ವರ್ಷ ಎಫರ್ಟ್ ಹಾಕಿದ್ಯಾ, ಆವಾಗ ನೀವು ಫುಲ್ ಟೈಮ್ ಬಂದ್ ಮಾಡಿದ್ಯಾ, ಇದು ನಿನ್ ಫುಲ್ ಟೈಮ್ ಬರೋ ಟೈಮ್, ಇದು ಈ ಟೈಮ್ ಮಿಸ್ ಮಾಡ್ಕೊಡ ಅಂತ ಹೇಳ್ತಾರೆ. ಅದು ಬೇರೆ ಯಾರು ಅಲ್ಲ, ಅನಿಲ್ ಅಂತ ಹೇಳ್ಬಿಟ್ಟು ನನ್ನ ಅಪ್ಲೈನ್. ಇಟ್ಸ್ ಅ ಗ್ರೇಟ್ ಅಪ್ಲೈನ್. ನಾನು ಅವ್ರನ್ನ ಯಾವತ್ತೂ ಮರೆಯಕ್ಕೆ ಇಷ್ಟಪಡಲ್ಲ ಸ್ನೇಹಿತರೆ. ಅವ್ರು ನನಗೆ ಯಾವಾಗ್ಲೂ ಫೋನ್ ಮಾಡೋರು, ಇಲ್ಲಿ ಟೀ ಶಾಪ್ ಹತ್ರ ಬಾಯ್ಲಿ ಅಂತ ಕರೀರು, ಹೋಗ್ವೆ ಕೂತ್ಕೊಂಡಾಗ ಹೇಳ್ತಿದ್ರು. ನನ್ನ ಒಳಗಡೆ ಪವರ್ ಅವ್ರು ಹೇಳ್ತಿದ್ರು, ನೀನ್ ಹಾಡಿದ್ರೆ ಅಂತ ಅನ್ಕೋಬೇಡ, ನೀನ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀಯ, ನಿನ್ ಮನ್ಸ್ ಮಾಡೋ ಸಾಕು, ನೀ ಏನ್ ಬೇಕು ಮಾಡ್ತೀನಿ ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ತಿರೋ ಸ್ನೇಹಿತರೆ. ಅವ್ರು ಹೇಳೋದು ಒಂದೇ ಒಂದ್ ಮಾತು ನನಗೆ ಫುಲ್ ಇನ್ಸ್ಪೈರ್ ಆಯ್ತು. ಎಸ್, ಇವ್ರು ಏನೇ ಹೇಳ್ತಾರೆ ಅಂದ್ರೆ ಗ್ಯಾರಂಟಿ ಆಗುತ್ತೆ, ನಾನು ಅದನ್ನ ಮಾಡ್ಬೇಕು, ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಮತ್ತೆ ಟೀಮ್ನ ಕಟ್ಲಿಕ್ಕೆ ಶುರು ಮಾಡಿದೆ ಸ್ನೇಹಿತರೆ. ವೆರಿ ಸಿಂಪಲ್. ನಾನ್ ಮಾಡ್ಬೇಕಾದ್ರೆ ಹೇಳೋದಿಲ್ಲ ಸ್ನೇಹಿತರೆ, ಅವತ್ತೆಲ್ಲ ನಾವು ಸಿಕ್ಕಾಬಟ್ಟೆ ಎಫರ್ಟ್ ಆಗ್ತಿದ್ವು, ಮುಳ್ಳಿನ ಹಾಸಿಗೆ ಆಗಿತ್ತು, ನನ್ನ ಕಷ್ಟಗಳು ಬೇಕಾದಷ್ಟು. ನನಗೆ ಒಂದೇ ಒಂದಿದ್ದು ಬಿಲೀವ್ ಇತ್ತು, ಈ ಬಿಸ್ನೆಸ್ ಇಂದ ನಾನು ಏನಾದ್ರೂ ಒಂದು ಮಾಡ್ಬೇಕು, ಮಾಡೇ ಮಾಡ್ತೀನಿ ಅಂತ. ಇವತ್ತು ಎಲ್ಲವೂ ಸುಧಾರಣೆ ಆಗಿದೆ ಸ್ನೇಹಿತರೆ. ಅಕ್ಕನ ಮದುವೆ ಮಾಡಿದೀನಿ, ತಂಗಿಯ ಮದುವೆ ಮಾಡಿದೀನಿ, ನನ್ನ ಮದುವೆ ಆಗಿದೆ. ನನ್ನ ವೈಫ್ ಇವತ್ತು ಅವರು ಒಂದು ಡ್ರೀಮ್ ಇಟ್ಕೊಂಡು ಓದಿದ್ರು, ಇವತ್ತು ಅವರು ಕೂಡ ಒಂದು ಒಳ್ಳೆ ಸ್ಥಾನದಲ್ಲಿದ್ದಾರೆ. ಮೋದಿ ಕೇರ್ ನಮ್ಗೆ ಎಲ್ಲಾನು ಕೊಟ್ಟಿದೆ, ಎಲ್ಲವನ್ನು ಕೊಡೋದಕ್ಕೆ ಏನೇನ್ಬೇಕು ಎಲ್ಲವನ್ನು ನಾನು ಮಾಡ್ತಿದ್ದೀನಿ. ಮುಂದೆ ಬೇಕಾದಷ್ಟು ಪಡೆಯೋದಿದೆ, ಅದೆಲ್ಲವನ್ನು ನಾವು ಪಡಿತೀವಿ ಸ್ನೇಹಿತರೆ. ಈಗ ಸಾಕಷ್ಟು ನಾವು ಪಡೆದಿದ್ದೀವಿ. ನಾನ್ ಹೇಳೋದೇನಂದ್ರೆ, ಅವತ್ತಿನ ದಿವಸ ನಾವು ಬಿಸ್ನೆಸ್ ಕಷ್ಟ ಇದೆ, ಮಾಡ್ಲಿಕ್ಕಾಗಲ್ಲ, ನಡೀಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕೂತಿದ್ರೆ ಆಯ್ತಿಲ್ಲ. ಈ ಬಿಸ್ನೆಸ್ ನ ಡೆವಲಪಿಂಗ್ಗೆ ಮೇನ್ ಕಾರಣ ನಾನು ರಾಜು, ವಿಜಯ್ ಸರ್, ಶ್ರೀನಾಥ್ ಸರ್ ಅಂಡ್ ಪ್ರಶಾಂತ್ ಸರ್. ರಾಜು ಸರ್ ಬಗ್ಗೆ ನಾನು ಇವತ್ತು ಹೇಳಲೇಬೇಕಾಗತ್ತೆ. ಆ ವ್ಯಕ್ತಿ ಇವತ್ತು ದೊಡ್ಡ 24 ಲಕ್ಷ 25 ಲಕ್ಷ ಅರ್ನ್ ಮಾಡ್ತಾರೆ. ಆ ವ್ಯಕ್ತಿ ಪ್ರಸಾದಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಬಂದ್ಬಿಟ್ಟು ಸುಮ್ನೆ ಹೆಂಗ್ ಬರ್ತಿದ್ರು ಬೀದಿಲಿ ನಿಂತ ಕಡೆ ಬಿಸ್ನೆಸ್ ಮಾಡಿದ್ದಾರೆ. ನಿಂತ ಕಡೆ ಇಂತ ಪರಿಚಯ ಮಾಡಿಸೋ ಸಾಕು. ಆ ವ್ಯಕ್ತಿ ನಾನು ದೊಡ್ಡ ಲೀಡರು, ನನಗೆ ಪರಿಚಯ ಮಾಡಿಸೋ, ನನ್ಗೆ ಆತರ ಏನಿಲ್ಲ, ನಾನು ಏನ್ ಹೇಳ್ತೀನಿ ಅದನ್ನೇ ಆ ತರ ಬಿಸ್ನೆಸ್ ಮಾಡ್ಕೊಂಡು ಬಂದಿದ್ದಾರೆ ಸ್ನೇಹಿತರೆ. ಬಿಸ್ನೆಸ್ ತುಂಬಾ ಚೆನ್ನಾಗಿ ಕಟ್ಲಿಕ್ಕೆ ಅವ್ರು ಹೆಲ್ಪ್ ಮಾಡಿದ್ದಾರೆ. ನಾವು ಮಾಡ್ಬೇಕಾದ್ರೆ ಹೇಳೋದಿಲ್ಲ, ಕಷ್ಟದ ಸರಮಾಲೆಗಳೇ ಇತ್ತು. ನಾನು ಹೇಳೋದಿಲ್ಲ, ನಮ್ಗೆ ಒಂದು ಊಟ ಮಾಡ್ಲಿಕ್ಕೂ ಕಷ್ಟ ಇರುವಂತ ಸಂದರ್ಭದಲ್ಲಿ ಬಿಸ್ನೆಸ್ ನ ಬಿಟ್ಟಿಲ್ಲ. ಏನಕ್ಕೆ ಅಂದ್ರೆ ಬಿಸ್ನೆಸ್ ಮೇಲೆ ನಮ್ಗೆ ಅಪಾರವಾದ ನಂಬಿಕೆ ಇತ್ತು. ಅಪಾರವಾದ ನಂಬಿಕೆನೆ ಇವತ್ತು ನಮ್ಮ ಬಿಸ್ನೆಸ್ ಇಲ್ಲಿವರೆಗೆ ಇರಿಸುವಂಥದ್ದು. ನಾವು ಯಾವತ್ತೂ ಕೂಡ ಎಲ್ಲಿಗೂ ಕೂಡ ಮೋದಿ ಕೇರ್ ಬಗ್ಗೆ ನಾವು ಯಾರು ಕೂಡ ನೆಗೆಟಿವ್ ಮಾತಾಡ್ತಿಲ್ಲ. ಏನಕ್ಕೆ ಅಂದ್ರೆ ಮೋದಿ ಕೇರ್ ಕಂಪ್ನಿ ಎಷ್ಟು ದೊಡ್ಡ ಕಂಪನಿ, ಎಷ್ಟು ಪವರ್ಫುಲ್ ಕಂಪನಿ ಹೇಗಿದೆ ಅಂತ ನಮ್ಗೆ ದಿನ 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 ಬರ್ತಾ 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 ಅರ್ಥ ಆಯ್ತು. ನಾನ್ ಬರೀ ಬದಲಾವಣೆ ಆಗ್ಲಿಲ್ಲ ಅಂದ್ರೆ ಟೋಟಲಿ ಟ್ರಾನ್ಸ್ಫಾರ್ಮೇಶನ್ ಆಯ್ತು. ಪ್ರತಿಯೊಂದನ್ನು ಕಲಿತಾ ಬಂದೆ, ಪ್ರತಿಯೊಂದನ್ನು ಕಲಿತು ಅಳವಡಿಸ್ಕೊಂತ ಬಂದೆ. ಅದೇ ನನಗೆ ದೊಡ್ಡ ವರದಾನವಾಗುತ್ತು. ಇವಾಗೆಲ್ಲ ಜನ ಬರ್ತಾರೆ, ಬರದ ತಕ್ಷಣ ಈಸಿಲಿ ಅಚೀವ್ ಆಗ್ತಾರೆ, ದುಡ್ಡು ಮಾಡ್ತಾರೆ ಸ್ನೇಹಿತರೆ. ಅವತ್ತು 1,60,000 ರೂಪಾಯಿನ 6 ತಿಂಗಳು ಮಾಡಿದ್ರೆ ನಮ್ಗೆ ಸ್ಟಾರ್ ಡೈರೆಕ್ಟರ್ ಅಂತರು 1,60,000 ಕಂಟಿನ್ಯೂಸ್ ಮಾಡಿದ್ರೆ ಸ್ಟಾರ್ ಡೈರೆಕ್ಟರ್. ಆ ಸ್ಟಾರ್ ಡೈರೆಕ್ಟರ್ ಆದ್ಮೇಲೆ ನಾವು ಫಾರಿನ್ ಟ್ರಿಪ್ಗೆ ಕ್ವಾಲಿಫಿಕೇಶನ್ ಕಂಟಿನ್ಯೂಸ್ ಮೇಂಟೈನ್ ಮಾಡ್ಬೇಕಾಗಿತ್ತು. ಅದನ್ನೇ ನಮ್ಮ ಕೆಳಗಡೆ 3 ಜನ 1,60,000 ಕಂಟಿನ್ಯೂಸ್ ಮೇಂಟೈನ್ ಮಾಡಿದ್ರೆ ನಮ್ಗೆ ಪರ್ಲು, 3 ತಿಂಗಳು ಮೇಂಟೈನ್ ಮಾಡಿದ್ರೆ ಹೆಮ್ರಾಲ್ಡು, 6 ಲೆಗ್ನು 1,60,000 ಮಾಡಿದ್ರೆ ಡೈಮಂಡ್. ಈ ತರ ಸಂದರ್ಭದಲ್ಲಿ ಇವಾಗೆಲ್ಲ ಏನೇನು ಇಲ್ಲ ಸ್ನೇಹಿತರೆ. ಬಿಸ್ನೆಸ್ ಹೇಗಿದೆ ಅಂದ್ರೆ ಹೂ ಎತ್ತಂಗೆ ಎತ್ಕೋದು, ಅಷ್ಟು ಬಿಸ್ನೆಸ್ ಈಸಿ ಮಾಡ್ಕೊಟ್ಬಿಟ್ಟಿದ್ದಾರೆ ಸ್ನೇಹಿತರೆ. ನಾವೆಲ್ಲ ತುಂಬಾ ಎಫರ್ಟ್ ಹಾಕಿ ಕಷ್ಟಪಟ್ಟಿರೋದಕ್ಕೆ ಇವತ್ತು ನಮ್ಗೆ ಒಳ್ಳೆ ಅವಕಾಶ ಸಿಗ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಂತಂದ್ರೆ ಸ್ನೇಹಿತರೆ, ನಾನು ಕೊಲಿನ್ ಹೂ ಅಂತ ಹೇಳಿ ಇಡೀ ಏಷ್ಯಾಗೆ ನಂಬರ್ 1 ಟ್ರೈನರ್, ಅವರು ಸ್ಪೀಚ್ ಕೇಳಿದೀನಿ, ಡೇವಿಡ್ ಹುಕರ್ ಕೇಳಿ, ಇವೆಲ್ಲವನ್ನು ಕೇಳಿ ನಾವು ಕೂಡ ಸಿಕ್ಕಾಪಟ್ಟೆ ಇನ್ಸ್ಪೈರ್ ಆಗಿದೆ ಸ್ನೇಹಿತರೆ. ಆ ತರ ಸಂದರ್ಭದಲ್ಲಿ ಕಷ್ಟಪಟ್ಟು ಮಾಡೋದಕ್ಕೆ ನಮ್ಗೆ ಇವತ್ತು ದೇವರು ಒಳ್ಳೆಯದನ್ನ ಮಾಡಿದ್ದಾರೆ, ಬೆಳೀತಿದೀವಿ. ಎಲ್ಲಾ ಡೌನ್ಲೈನ್ಸ್ಗೂ ನಾನು ಇಲ್ಲಿ ಏನಂದ್ರೆ ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಬಿಸ್ನೆಸ್ ಬ್ಯೂಟಿಫುಲ್ ಆಗಿದೆ, ಸೂಪರ್ ಅಪ್ ಆಗಿದೆ. ಅರ್ಥ ಮಾಡ್ಕೋಬೇಕು, ಸಿಸ್ಟಮ್ನ ಅರ್ಥ ಮಾಡ್ಕೊಂಡು ಬೆಳೆದ್ದೆ ಆದಲ್ಲಿ ನಾವ್ ಯಾರು ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು ಸ್ನೇಹಿತರೆ. ಇದೆಲ್ಲ ಕ್ರಿಯೇಟಿವ್ ಅಪ್ಲೈನ್ ಗಳಿಗೆ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಆಲ್ ಡೌನ್ ಲೈನ್ಸ್ ನಾನು ಹೆಲ್ಪ್ ಮಾಡ್ತೀನಿ. ಇಷ್ಟೊತ್ತು ನನಗೆ ಮಂಜುನಾಥ್ ಸರ್ ಮಾತ್ರಲ್ಲ ನಡೀದಲ್ವ ಸರ್? ಎಲ್ಲಾ ಅಪ್ಲೈನ್ಸ್ಗೆ ಇಷ್ಟಪಡ್ತೀನಿ ತಗೊಳ್ಳಿಕ್ಕೆ. ಏನಕ್ಕೆ ಅವ್ರಿಲ್ದೆ ನಾವ್ ಏನು ಕೂಡ ಈ ಬಿಸ್ನೆಸ್ ಅಚೀವ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನಾನು ಅವಾಗೆಲ್ಲ ನಮ್ಗೆ ಏನಂದ್ರೆ ಸ್ನೇಹಿತರೆ, ನಾನು ಪ್ರತಿ ಬಾರಿ ಕೂತ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ಹೋಟ್ಲ್ಗಳನ್ನ ಬಿಲ್ಡ್ ಮಾಡುವೆ. ಹೋಟೆಲ್ಗಳನ್ನ ಬಿಲ್ಡ್ ಮಾಡಿದಾಗ ನಾನು ಪ್ರಶಾಂತ್ ಸರ್ ಹತ್ರ ಹೋಗ್ಬಿಟ್ಟು ಟಿಕೆಟ್ ತಗೊಂಡಿರುವೆ. 5,000 ರೂಪಾಯಿ 10,000 ರೂಪಾಯಿ ಈ ತರ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡಿರುವೆ. ಹೋಟೆಲ್ಗೆ ಹೋದ್ರೆ 4 ಜನ 5 ಜನ ನನ್ನ ಕಡೆಯಿಂದ ಎಷ್ಟು ಬಂದ್ರು. ಆ ಟೈಮಲ್ಲಿ ಕೂತ್ಕೊಂಡು ಯೋಚನೆ ಮಾಡುವೆ. ಪ್ರಶಾಂತ್ ಅವ್ರು ಬಂದಿರೋರು, ಇಲ್ಲ ಪ್ರಸಾದ್ ನೀವ್ ಮಾಡ್ತಿರೋ ಅಂತ ವೇ ಸರಿ ಇಲ್ಲ, ಸರಿಯಾಗಿ ಇನ್ವೈಟ್ ಮಾಡಿದ್ರೆ ಈ ಬಿಸ್ನೆಸ್ ಕ್ಲಿಕ್ ಆಗ್ಬೋದು,
ಅದರ್ವೈಸ್ ಕ್ಲಿಕ್ ಆಗಲ್ಲ. ಕರೆಕ್ಟ್ ಆಗಿ ಇನ್ವೈಟ್ ಮಾಡೋದನ್ನ ಕಲ್ತ್ಕೊಂತಿದ್ರು. ನಾನು ಇನ್ವೈಟ್ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡೆ, ಪ್ರಾಡಕ್ಟ್ ಯೂಸ್ ಮಾಡೋದು ಹೇಗೆ ಅಂತ ಕಲಿತೆ. ಪ್ರಾಡಕ್ಟ್ ನ ಯೂಸೇ ಮಾಡ್ತಿಲ್ಲ ನಾನು, ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಿಲ್ಲ. ಏನಕ್ಕೆ ಯೂಸ್ ಮಾಡ್ತಿಲ್ಲ, ನನ್ನ ದುಡ್ಡಿರ್ತಿಲ್ಲ. ಬಟ್ ಪ್ರಾಡಕ್ಟ್ ಯೂಸ್ ಮಾಡೋದು ನಾನು ಬೆಳೆಯಕ್ಕಾಗಲ್ಲ ಅಂತ ಗೊತ್ತಿತ್ತು. ಪ್ರಾಡಕ್ಟ್ ಯೂಸ್ ಮಾಡೋದನ್ನ ಕಲ್ತ್ಕೊಂಡೆ, ಸಿಸ್ಟಮ್ ನ ಅರ್ಥ ಮಾಡ್ಕೊಂಡೆ, ಮೀಟಿಂಗ್ ಟ್ರೈನಿಂಗ್ ಅಲ್ಲಿ ಯಾಕೆ ಹೋಗ್ಬೇಕು ಅಂತ ಕಲ್ತ್ಕೊಂಡೆ. ಮೀಟಿಂಗ್ ಟ್ರೈನಿಂಗ್ ಅರ್ಥ ಮಾಡ್ತಿದ್ದೆ. ಎಲ್ಲರೂ ಮೀಟಿಂಗ್ ಹೋದ್ರೆ ನಾನು ನಡ್ಕೊಂಡೇ ಹೋಗ್ಲಿ, ಎಷ್ಟೋ ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ದೆ. ಎಷ್ಟೋ ದಿನ ಊಟ ಇಲ್ಲದೆ ಕೂತಿದ್ದೆ, ಅದನ್ನ ಬೇರೆ ಡೌನ್ಲೈನ್ಸ್ ಫುಲ್ಫಿಲ್ ಮಾಡ್ತಿದ್ರು. ಪ್ರತಿಯೊಂದು ನನ್ನ ಕಷ್ಟ ಹೇಳೋದನ್ನ ಬೇಕಾದಷ್ಟು ಕಷ್ಟಗಳಿತ್ತು. ನನ್ಗೆ ಯಾವ್ದು ಕಷ್ಟ ಅಂತ ಕಾಣ್ತಿಲ್ಲ. ಯಾಕೆಂದ್ರೆ ನನ್ನ ಜರ್ನಿ, ನನ್ನ ಕನಸು ಏನೋ ಇತ್ತು. ಲೈಫ್ ಅಲ್ಲಿ ಏನಾದ್ರು ಒಂದು ಆಗ್ಬೇಕು ಅಂತಿದ್ದು. ಏನಕ್ಕೆ ಆಗ್ಬೇಕು ಅಂದ್ರೆ ಮೋದಿ ಕೇರ್ ಬಿಟ್ರೆ ಬೇರೆ ಆಪ್ಷನ್ ನನ್ಗೆ ಯಾವ್ದು ಇರ್ಲಿಲ್ಲ. ಹಿಂದೆ ಗುರು ಇಲ್ಲ, ಮುಂದೆ ಗುರಿ ಇಲ್ಲ, ಎರಡೂ ಇಲ್ಲ. ನಮಗೆ ಗುರುಗಳು ಯಾರು ಇಲ್ಲ, ಗುರುನೇ ಇಲ್ಲ. ಮೋದಿ ಕೇರ್ ನೋಡಿದ್ಮೇಲೆ ಗೊತ್ತಾಯ್ತು ಮೋದಿ ಕೇರ್ ಒಂದು ಗುರಿ ಅಂತ. ಮೋದಿ ಕೇರ್ ಬಂದ್ಮೇಲೆ ಗೊತ್ತಾಯ್ತು ಗುರುಗಳು ಬೇಕಾದಷ್ಟು ಸಿಕ್ಕಿದ್ರು ಅಂತ. ಗುರು ಮತ್ತೆ ಗುರಿಗಳು ಇಬ್ರು ಸಿಕ್ಕಿದ್ಮೇಲೆ ಬಿಸ್ನೆಸ್ ನ ಟೇಕ್ ಅಪ್ ಮಾಡೋದು ನಂಗೆ ಒಂದು ದೊಡ್ಡ ವಿಷಯ ಆಗ್ಲಿಲ್ಲ ಸ್ನೇಹಿತರೆ. ಬಿಸ್ನೆಸ್ ನ ಕಟ್ತಾ ಬಂದೆ. ಮಧ್ಯ ಬೇಕಾದಷ್ಟು ಎಡತೊಡರುಗಳಾಗಿದೆ. ಎಡತೊಡರುಗಳನ್ನ ನಾನು ಯಾವತ್ತು ತಲೆ ಕೆಡ್ಸ್ಕೊಳ್ಳಲ್ಲ. ಈಗ ಬಿಸ್ನೆಸ್ ತುಂಬಾ ಚೆನ್ನಾಗಿದೆ. ನಾವು ಬಿಸ್ನೆಸ್ ನ ಸೀರಿಯಸ್ ಆಗಿ ಫೋಕಸ್ ಮಾಡಿದ್ರೆ ನಾವು ಯಾವ ಲೆವೆಲ್ ಬೇಕಾದ್ರೂ ಹೋಗ್ಬೋದು. ಅದಕ್ಕೆ ಮೋದಿ ಕೇರ್ ಒಂದು ಸಣ್ಣ ದರ್ಶನ. ನನ್ನಂತ ಆರ್ಡಿನರಿ ಒಬ್ಬ ಸ್ಟೂಡೆಂಟ್ ಬಂದು ಇವತ್ತು ಎಕ್ಸ್ಟ್ರಾರ್ಡಿನರಿ ಬಿಸ್ನೆಸ್ ಮ್ಯಾನ್ ಆಗಿ ಕನ್ವರ್ಟ್ ಆಗಿದ್ದೀನಿ ಅಂತಂದ್ರೆ ಅದಕ್ಕೆ ಮೋದಿ ಕೇರ್ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲಲ್ಲ ಸ್ನೇಹಿತರೆ. ನನ್ನ ಕಷ್ಟಗಳು ಬೇಕಾದಷ್ಟು ಇದ್ವು, ಯಾವ್ದು ಕಷ್ಟಗಳು ಇದೆ ಅಂತ ಅಂದ್ಕೊಳ್ಳಿಲ್ಲ. ನನ್ನ ಕಷ್ಟಗಳು ಬಂದಿದ್ದಲ್ಲ ನನ್ನ ಟೆಸ್ಟ್ ಮಾಡ್ಲಿಕ್ಕೆ, ನನ್ನ ಪವರ್ ಟೆಸ್ಟ್ ಮಾಡ್ಲಿಕ್ಕೆ ಬಂತು. ಎಲ್ಲವನ್ನು ನಾನು ಪಾಸ್ ಮಾಡ್ತಾ ಹೋದೆ. ಇವತ್ತು ತುಂಬಾ ಚೆನ್ನಾಗಿ ಸಿಸ್ಟಮ್ ಹೋಗ್ತಾ ಇದೆ, ತುಂಬಾ ಚೆನ್ನಾಗಿ ಗ್ರೂಪ್ ಡೆವಲಪ್ ಆಗಿದೆ. ನನ್ನ ಟೀಮ್ ತುಂಬಾ ಎಲ್ಲಾ ಕಡೆ ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಬ್ಯೂಟ್ ಆಗ್ತಿದೆ. ಇವತ್ತಿಗೂ ಸಹ ನಾನು ಲೋಕಲ್ ಬಿಟ್ಟು ಎಲ್ಲೂ ಹೋಗ್ತಿಲ್ಲ. ಯಾಕಂದ್ರೆ ಲೋಕಲ್ ಅಲ್ಲೇ ಮೈಸೂರಿನಲ್ಲೇ ಬೇಕಾದಷ್ಟು ಬಿಸ್ನೆಸ್ ಉಳಿದೆ. ಆ ಬಿಸ್ನೆಸ್ ನ ಕಟ್ಟಿದ್ರೆ ಸಾಕಾಗಿರುತ್ತೆ. ಹೊರಗಡೆ ಬೇಕಾದಷ್ಟು ಇನ್ ಫೀಲ್ಡ್ ಇದೆ, ಅದನ್ನು ಕೂಡ ಫೋಕಸ್ ಮಾಡ್ಬೋದು ಸ್ನೇಹಿತರೆ. ಅಷ್ಟು ಚೆನ್ನಾಗಿ ಮಾಡಿದಂತಹ ಬಿಸ್ನೆಸ್ ಇವತ್ತು ನನಗೆ ಇಲ್ಲಿ ತಂದು ನಿಲ್ಲಿಸಿದೆ ಸ್ನೇಹಿತರೆ. ಈ ಒಂದು ಅವಕಾಶ ಮಂಜುನಾಥ್ ಸರ್, ಹಲೋ, ಕ್ಲೋಸ್ ಮಾಡ್ಲಾ? ಹೇಳಿ ಹೇಳಿ. ಬಿಫೋರ್ ಕನ್ಕ್ಲೂಷನ್, ಹಲೋ ಹೇಳಿ ಪ್ರಸಾದ್ ಅವರೇ, ಕೇಳಿಸ್ತಾ ಇದೆ. ಅದೇ ಬಿಫೋರ್ ನನಗೆ ಒಂದು ಅವಕಾಶ ಇಲ್ಲಿ ಮಾಡಿಕೊಡಂತ ಮಂಜುನಾಥ್ ಸರ್ಗೆ ಹಾಗೂ ಕಂಪನಿ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಸ್ನೇಹಿತರೆ. ಇನ್ನೂ ಹೆಚ್ಚು ಹೆಚ್ಚು ಸಾಧನೆ ಮಾಡೋದು ತುಂಬಾ ಉಳಿದಿದೆ. ಆ ಸಾಧನೆ ಕಡೆ ನಾನು ಹೋಗ್ಬೇಕಾಗಿದೆ. ನನಗೆ ಎಲ್ಲಾ ತರ ಲೀಡರ್ ಸಪೋರ್ಟ್ ಬೇಕಿದೆ, ಹಾಗೂ ಕಂಪನಿ ಸಪೋರ್ಟ್ ಕೂಡ ನಾನು ಪಡಿತೀನಿ ಸ್ನೇಹಿತರೆ. ಈ ಒಂದು ಅವಕಾಶ ಕೊಟ್ಟಂಗೆ ನಾನು ಮಂಜುನಾಥ್ ಸರ್ಗೆ ಮತ್ತೆ ಟೀಮ್ಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಪ್ರಸಾದ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಸೊ ಪ್ರಸಾದ್ ಅವರ ಒಂದು ಯುನೀಕ್ ಜರ್ನಿ ಇವತ್ತು ಕೇಳಿದ್ರ. ಸೊ ಮೋಸ್ಟ್ಲಿ ಈ ತರ ಒಂದು ಜರ್ನಿ ನಿಮ್ಗೆ ಕೇಳೋದಕ್ಕೆ ಎಲ್ಲೂ ಕೂಡ ಸಿಗೋದಿಲ್ಲ. ಇದುವರೆಗೂ ಎಲ್ಲಾರು ಹೇಳ್ತಾರೆ ನಮ್ಮ ಫ್ಯಾಮಿಲಿಲಿ ಮೋದಿ ಕೇರ್ ಮಾಡಬೇಡ ಅಂತ. ಆದ್ರೆ ಪ್ರಸಾದ್ ಅವರಿಗೆ ಫಸ್ಟ್ ಆಫ್ ಆಲ್ ಯುನೀಕ್ ವೈಫ್ ಸಿಕ್ಕಿರೋದು. ಮೋದಿ ಕೇರ್ ಮಾಡೋ ಆಗಿದ್ರೆ ಮದುವೆ ಮಾಡ್ಕೊತೀನಿ ಅಂತ. ಸೊ ಹಾಗೇನೆ ಪೇರೆಂಟ್ಸ್ ಅಂತ ಹೇಳಿದ ತಕ್ಷಣ ನಮಗೆ ಬರೀ ಜನ್ಮ ಕೊಟ್ಟವ್ರು ಮಾತ್ರ ಅಲ್ಲ, ಈವನ್ ಆಕ್ಚುಲಿ ನಮಗೆ ಸಹಾಯ ಮಾಡೋರು, ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಮ್ಮನ್ನ ನೋಡ್ಕೊಳ್ಳುವಂತವ್ರು ಕೂಡ ಪೇರೆಂಟ್ಸ್. ಅಂತವ್ರು ಕೂಡ ಪ್ರಸಾದ್ ಅವರಿಗೆ ಮೋದಿ ಕೇರ್ ಅಂತ ನಾನು ಆಕ್ಚುಲಿ ಹೇಳೋ ಬದಲು ಅಟ್ಲೀಸ್ಟ್ ಅವರ ಒಂದು ಒಳ್ಳೆ ಗುಣದಿಂದ ಅವ್ರು ಹಾಕಿರುವಂತ ಎಫರ್ಟ್ ಗೆ ತಕ್ಕನಾಗೆ ದೇವರು ಅವ್ರಿಗೆ ಒಂದು ಒಳ್ಳೆ ಪೇರೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಬರೀ ಒಬ್ರು ಪೇರೆಂಟ್ಸ್ ಅಲ್ಲ, ಅಟ್ಲೀಸ್ಟ್ ಇನ್ನೂ ಇಬ್ರು ಪೇರೆಂಟ್ಸ್ ಅವ್ರಿಗೆ ಲೈಫ್ ಅಲ್ಲಿ ಸಿಕ್ಕಿದ್ದಾರೆ. ಸೊ ಕೃಷ್ಣನ್ ತರ ಅಟ್ಲೀಸ್ಟ್ ಹುಟ್ಟಿದವರು ಆಮೇಲೆ ಬೆಳೆಸ್ತವ್ರು ಇಬ್ರು ಕೂಡ ಸಿಕ್ಕಿದ್ದಾರೆ. ಹಾಗೇನೆ ಒಂದು ಒಳ್ಳೆ ಫ್ಯಾಮಿಲಿ ಕೂಡ ಇವಾಗ ಕಟ್ಕೊಂಡಿದ್ದಾರೆ. ಹಾಗೇನೆ ಅವ್ರು ಹಾಕಿರುವಂತ ಎಫರ್ಟ್ ಒಂದು 8 years ಬ್ಯಾಕ್, ಇಲ್ಲ ಅಂತ ಹೇಳಿದ್ರೆ 10 years ಬ್ಯಾಕ್ ಏನು ಇತ್ತು, ನಿಜವಾಗ್ಲೂ ಕಷ್ಟ. ಎಸ್ಪೆಷಲಿ ಒಬ್ರೇ ಒಂಟಿಯಾಗಿ ಹೇಗೆ ಅವರು ಕಟ್ಟಿದ್ರು, ಇಲ್ಲ ಅಂತ ಹೇಳಿದ್ರೆ ಏನೋ ಮಾಡ್ಬೇಕು ಒಟ್ನಲ್ಲಿ ಅಂತ ಅನ್ಕೊಂಡು ಎಫರ್ಟ್ ಹಾಕಿದ್ರು. ಅದ್ರ ತಕ್ಕನಾಗಿ ಅವ್ರಿಗೆ ಸಾಥ್ ಕೊಟ್ಟಿದ್ರು ಎಲ್ಲ ಅಪ್ಲೈನ್ ಅಪ್ ಟು ವಿಜಯ್ ಡಿಜಿ ಸರ್ ತನಕ ಬೇಕಾದಷ್ಟು ಅವ್ರಿಗೆ ಸಪೋರ್ಟ್ ಕೊಟ್ಟು ಒಂದು ಒಳ್ಳೆ ಡೈರೆಕ್ಷನ್ಗೆ ಅವ್ರನ್ನ ಕರ್ಕೊಂಡು ಹೋಗಿ ಅವರ ಒಂದು ಸಕ್ಸಸ್ಗೆ ಒಂದು ನಾಂದಿ ಆಡಿದ್ದಾರೆ. ಸೊ ಅವ್ರಿಗೂ ಕೂಡ ಒಂದು ದೊಡ್ಡ ಥ್ಯಾಂಕ್ ಯು. ಯಾಕೆಂತ ಹೇಳಿದ್ರೆ ಮೈಸೂರು ಇವಾಗ ಒಂದು ಗ್ರೇಟ್ ಡಿಸ್ಟ್ರಿಕ್ಟ್. ಬರೀ ನಾವು ಕರ್ನಾಟಕದಲ್ಲಿ ಮಾತ್ರ ಮಾತಾಡಲ್ಲ, ಮೈಸೂರು ಡಿಸ್ಟ್ರಿಕ್ಟ್ ಬಿಸ್ನೆಸ್ ಬಗ್ಗೆ ಇವನ್ ಹೆಡ್ ಆಫೀಸ್ ತನಕ ಕೂಡ ಮಾತಾಡ್ತಾರೆ. ಬಿಕಾಸ್ ಆಫ್ ದಿ ಕ್ವಾಲಿಟಿ ಆಫ್ ಬಿಸ್ನೆಸ್. ಮೈಸೂರಲ್ಲಿ ಇರುವಂತ ಒಂದು ಕ್ವಾಲಿಟಿ ಆಫ್ ಬಿಸ್ನೆಸ್ ಎಂಟೈರ್ ಇಂಡಿಯಾದಲ್ಲಿ ಇಲ್ಲ ಅಂತ ಹೇಳಿ. ಹಾಗೆ ಅಲ್ಲಿ ವರ್ಕ್ ಮಾಡುವಂತ ಲೀಡರ್ಸ್ ಹೇಗೆ ವರ್ಕ್ ಮಾಡಿದ್ದಾರೆ, ಅದು ಮೊದಲಿಂದನೂ ಕೂಡ ಆಲ್ಮೋಸ್ಟ್ 15-20 years ಇಂದನೂ ಕೂಡ ನಮ್ಮ ಮ್ಯಾನೇಜ್ಮೆಂಟ್ ಅವರು ಮಾತಾಡುವಂತ ಒಂದು ಲೀಡರ್ಶಿಪ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಸೊ ಅದಕ್ಕೇನೆ ಸೊ ಆತರ ಒಂದು ಅದಕ್ಕೆ ಅಲ್ಲಿಂದ ನಾವು ಪದೇ ಪದೇ
ಅಲ್ಲಿ ಲೀಡರ್ಸ್ ನ ಎಲ್ಲಾ ಪ್ರೋಗ್ರಾಮ್ ಕೂಡ ನಾವು ಕನೆಕ್ಟ್ ಮಾಡೋದು. ವೆರಿ ಯೂನಿಕ್ ಹಾಗೇನೆ ವೆರಿ ಹಾನೆಸ್ಟ್ ಆಗಿ ಮೋದಿ ಕೇರ್ಗೆ ಎಥಿಕ್ಸ್ ಆಗಿ ವರ್ಕ್ ಮಾಡುವಂತ ಒಂದು ಟೀಮ್ ಮೈಸೂರಲ್ಲಿ ಇದೆ ಅಂತ ಹೇಳಿ. ಸೊ ಲೀಡರ್ಸ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಹಾಗೇನೆ ಕ್ವಾಲಿಟಿ ಬಿಸ್ನೆಸ್ ನ ತಂದಿರುವಂತ ನಮ್ಮ 3 ಜನ ಲೀಡರ್ಸ್, ಇನ್ನೂ ಬೇಕಾದಷ್ಟು ಜನ ಇದ್ದಾರೆ. ಸದ್ಯಕ್ಕೆ ನಾವು ಕನೆಕ್ಟ್ ಮಾಡಿರೋದು ಬರೀ 3 ಜನ ಲೀಡರ್ಸ್, ಪ್ರಶಾಂತ್, ಪ್ರವೀಣ್ ಅವರು, ಆಮೇಲೆ ಪ್ರಸಾದ್ ಅವರು. ಸೊ ಎಲ್ಲರೂ ಕೂಡ ಪಿ ಇಂದಾನೆ ಸ್ಟಾರ್ಟ್ ಆಗ್ತಾ ಇದ್ದಾರೆ. ಸೊ ದಟ್ ಮೀನ್ಸ್ ದೇ ಆರ್ ವೆರಿ ರಿಯಲಿ ಗುಡ್ ಪ್ಲೇಯರ್ಸ್. ಸೊ ಪ್ಲೇಯರ್ಸ್ ಜೊತೆಗೆ ಒಂದು ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ಇರುವಂತ ನಮ್ಮ ಪ್ರೆಸೆಂಟರ್ಸ್. ಸೊ ಇಷ್ಟೊತ್ತು ನಮ್ಮ ಟೈಮ್ ಕೊಟ್ಟಿದ್ದಕ್ಕೆ, ಇವತ್ತಿನ ಟೈಮ್ ಕೊಟ್ಟಿದ್ದಕ್ಕೆ ಪ್ರಸಾದ್ ಅವರಿಗೆ ಥ್ಯಾಂಕ್ ಯು ಹೇಳ್ತಾ, ಅವರ ಫ್ಯಾಮಿಲಿ ಆಮೇಲೆ ಅವರ ಒಂದು ಫ್ಯೂಚರ್ ಬಿಸ್ನೆಸ್ಗೂ ಕೂಡ ಬೆಸ್ಟ್ ಆಫ್ ಲಕ್ ಹೇಳ್ತಾ, ನೆಕ್ಸ್ಟ್ ಮತ್ತೆ ಕನೆಕ್ಟ್ ಮಾಡೋಣ ನಾಳೆ. ಸೊ ನಾಳೆ ಮತ್ತೆ ಸೇಮ್ ಟೈಮ್ ಕನೆಕ್ಟ್ ಮಾಡೋದನ್ನ. ಪ್ರಸಾದ್ ಅವರ ಒಂದು ಯುನೀಕ್ ಜರ್ನಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೇನೆ. ಸೊ ನಾಳೆ ಮತ್ತೆ ಇದೇ ಯಾರು ಬರ್ತಿದ್ದಾರೆ? ಸೊ ನಾಳೆ ನಮ್ಮ ಮೈಸೂರು ಭಾಗದಿಂದ ಬರ್ತಾ ಇರೋರು ಮತ್ತೆ ನಮ್ಮ ಚಂದ್ರು ಸರ್ ಟೀಮ್ ಇಂದ ವೇಣುಕುಮಾರ್ ಅವರು. ಸೊ ವೇಣುಕುಮಾರ್ ಅವರ ಜರ್ನಿ ಹೇಗಿತ್ತು, ಅವರ ಒಂದು ಮೋದಿ ಕೇರ್ ಲೈಫ್ ಅಲ್ಲಿ ಹೇಗೆಲ್ಲ ಆಯ್ತು, ಇವಾಗ ಅವರು ಹೇಗೆ ಸ್ಟ್ರಾಂಗ್ ಆಗಿ ಬೆಳೆದಿದ್ದಾರೆ ಅಂತ ನಮ್ಮ ಜೊತೆ ಶೇರ್ ಮಾಡಕ್ಕೆ ಬರ್ತಾ ಇದ್ದಾರೆ ನಮ್ಮ ವೇಣುಕುಮಾರ್ ಅವರು. ಸೊ ಅವರ ಜರ್ನಿ, ಅವರ ಒಂದು ಬೆಳವಣಿಗೆ ಹೇಗಾಯ್ತು, ಸೊ ಅದರಿಂದ ನಾವು ಕೂಡ ಏನ್ ಕಲ್ತ್ಕೋಬಹುದು. ಮತ್ತೆ ನಾಳೆ ಸಿಗೋಣ ಸೇಮ್ ಟೈಮ್ 8:50 9 o'clock ಮತ್ತೆ ಸ್ಟಾರ್ಟ್ ಮಾಡೋಣ. ಸೊ ಅಗೇನ್, ಸೊ ಇನ್ನು 2 days ಇದೆ ನಮ್ಮ ಒಂದು ಆಫರ್ ಕ್ಲೋಸಿಂಗ್. ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಬಿಸ್ನೆಸ್ ಇದ್ದೇ ಇರುತ್ತೆ, ಬಿಸ್ನೆಸ್ ಅಲ್ಲಿ ಇನ್ನೂ ಬೇಕಾದಷ್ಟು ಸಿಗ್ತಾ ಇತ್ತು. ಇವತ್ತು ನಮಗೆ ಗೊತ್ತಾಯ್ತು, ಸೊ ಮನಿ ಇಲ್ಲದೆ ಇದ್ರು ಕೂಡ ಅಟ್ಲೀಸ್ಟ್ ಪೇರೆಂಟ್ಸ್ ಇಲ್ಲ ಅಂತ ಹೇಳಿದ್ರೆ ಒಳ್ಳೆ ವೈಫ್ ಕೂಡ ಸಿಗ್ತಾರೆ ಅಂತೇಳಿ. ಸೊ ಅದು ಕೂಡ ನಮ್ಗೆ ದಿಲ್ಸೆ ಪ್ರೋಗ್ರಾಮ್ ಇಂದ ಗೊತ್ತಾಯ್ತು. ಸೊ ಇದನ್ನ ಶೇರ್ ಮಾಡೋದಕ್ಕೆ ಪ್ರಸಾದ್ ಅವರಿಗೆ ಫೈನಲಿ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ಪ್ರೋಗ್ರಾಮ್ ನ ಕ್ಲೋಸ್ ಮಾಡಿ. ಮತ್ತೆ ನಾಳೆ ಸಿಗೋಣ 9 o'clock. ಮತ್ತೆ ಎಲ್ಲರಿಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂಡ್ ಯುವರ್ ಫ್ಯಾಮಿಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೆ ಗುಡ್ ನೈಟ್. ಥ್ಯಾಂಕ್ ಯು.